ನಂಗೆ ತಂದೆ ತಾಯಿ ಯಾರು ಇಲ್ಲ ಅಣ್ಣ. ಅಂದ್ರೆ ಒಂಚೂರು ಬಿಡಿಸಿ ಹೇಳವ. ನಿಮ್ ನಿಮ್ ಅಪ್ಪಾಜಿ ನಿಮ್ಮ ಮೂಲ ತಂದೆ ಅಂದ್ರೆ ನಿಮ್ನ ಹೆತ್ತ ತಾಯಿ ತಂದೆ ಅವರೆಲ್ಲಿದ್ದಾರೆ? ನಂಗೆ ಗೊತ್ತಿಲ್ಲ ಅಣ್ಣ ಅವ್ರು ಎಲ್ಲಿದ್ದಾರೆ ಯಾರು ಅಂತ. ಬಟ್ ಈ ತಂದೆ ತಾಯಿ ನಿಮ್ಗೆ ಅಥವಾ ಅವ್ರಿಗೆ ನೀವ್ ಹೆಂಗ್ ಸಿಕ್ರಿ? ನಾನು 6 ತಿಂಗಳು, ನಾನು 1 ವರ್ಷದ ಪಾಪು ಇದ್ದಾಗೆ ಏನೋ ನನ್ ಕರ್ಕೊಂಡ್ ಬಂದು ಸಾಕಿದ್ರಂತಣ್ಣ ಅಪ್ಪಾಜಿ. ಅಂದ್ರೆ ನಿಮ್ ತಂದೆ ತಾಯಿಯಿಂದ ಇವ್ರು ಕರ್ಕೊಂಬಂದಿರೋದು? ಹೌದು, ಅವ್ರು ಎಲ್ಲೋ ಬಿಟ್ಟು ಹೋಗಿದ್ರಂತೆ, ತಗೊಂಡ್ ಬಂದ್ ನನ್ನ ಸಾಕಿದ್ರಂತ ಇವ್ರು. ಅಂದ್ರೆ ಅವ್ರಿಗೂ ಗೊತ್ತಿಲ್ವಾ ನಿಮ್ಮನ್ನ ಹೆತ್ತವ್ರು ಯಾರು ಅಂತ? ಇಲ್ಲ, ಗೊತ್ತಿಲ್ಲ ಅವ್ರಿಗೂ. ಅವ್ರ ಮನೆಯಲ್ಲೇ ಇರ್ತಿದ್ರು. ಮನೇಲೆ ಇರ್ತಿದ್ರು, ನನ್ಗಷ್ಟೇ ಕೆಲ್ಸಕ್ಕೆ ಕಳಿಸ್ತಿದ್ರು, ತುಂಬಾ ಟಾರ್ಚರ್ ಕೊಡ್ತಿದ್ರು. ಅಪ್ಪಾಜಿ ಮಾತ್ರ ನನ್ ಪರ. ಅಪ್ಪಾಜಿ ತುಂಬಾ ಜಗಳ ಮಾಡ್ತಿದ್ರು ನನ್ ಸಲುವಾಗಿ. ಅವಳು ದುಡ್ಕೊಂಡ್ ಬರ್ತಾಳೆ, ಎಲ್ಲಾ ಮಾಡ್ತಾಳೆ, ಆದ್ರೆ ಅವಳಿಗೆ ಯಾಕೆ ಹಿಂಸೆ ಮಾಡ್ತೀಯ ಹಂಗೆ ಹಿಂಗೆ ಅಂತ. ನಿನಗ ಅವಳು ಬೇಕಂದ್ರೆ ನಮ್ ಮನೆ ಬಿಟ್ಟೋಗಂತ ಅಪ್ಪಾಜಿನೂ ಸಮೇತ ಹೊರ್ಗಡೆ ಹಾಕಿದ್ರು. ನಾನು ಅಪ್ಪಾಜಿ ಅಷ್ಟೇ ಹೊರ್ಗಡೆ 1 ವರ್ಷ ಜೀವನ ಮಾಡಿದ್ವಿ. ಒಂದ್ ಬೇಕ್ರಿ ಕೆಲ್ಸಕ್ಕೆ ಕಳಿಸ್ತಿದ್ರು. ಅಲ್ಲೇ ಒಂದ್ ಹುಡ್ಗನ್ ಇಷ್ಟಪಟ್ಟೆ ಅಣ್ಣ. ಆ ಹುಡ್ಗನ್ ಇಷ್ಟಪಟ್ಟು ಚೆನ್ನಾಗಿದ್ವಿ. ಒಂದ್ ನಿಮಿಷ. ಈಗ ಇಲ್ಲಿ ಬಂದಾಗ ನೀವು ಮೊದಲು ಬೇಕರಿಗೆ ಸೇರ್ಕೊಂಡಿದ್ದ? ಇಲ್ಲ, ದಾವಣಗೆರೆಗಿದ್ದಾಗೆ ಬೇಕ್ರಿಗೆ ಸೇರ್ಸಿದ್ರು. ಓಹೋ, ಅಂದ್ರೆ PUC ಮುಗ್ದಾದ್ಮೇಲೆ ನೀವು ಫಸ್ಟ್ ಅಲ್ಲಿ ಕೆಲಸ ಮಾಡೋದು? ಹೌದು, ಬೇಕ್ರಿಯಲ್ಲೇ ಕೆಲಸ ಮಾಡಿದ್ದು. ಬೇಕರಿಯಲ್ಲಿ ನಿಮ್ದು? ಬೇಕ್ರಿಯಲ್ಲಿ ಬ್ರೆಡ್ ಪ್ಯಾಕಿಂಗ್ ಮಾಡೋದು, ಆತರ ಎಲ್ಲ ಕೆಲ್ಸಕ್ಕೆ ಕಳ್ಸಿದ್ರಣ್ಣ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಷ್ಟಪಟ್ಟೆ. ಅಂದ್ರೆ ಆ ಹುಡುಗನು ಬೇಕರಿ ಅವರೇನಾ? ಅವರಲ್ಲಿ ಕೇಕ್ ಮಾಸ್ಟರ್ ಆಗಿದ್ರಣ್ಣ. ಓಕೆ. ಅಲ್ಲಿ ಇಷ್ಟಪಟ್ಟಿದ್ಮೇಲೆ ಚೆನ್ನಾಗಿದ್ವಿ 3 ವರ್ಷ. ಆಮೇಲೆ ನಮ್ಮನೆ ಗೊತ್ತಾಗಿ ನಮ್ಮಮ್ಮ ಅವರು ಪೂಜಾರಿ ಅಣ್ಣ, ಅವರು ಆಂಜನೇಯ ಸ್ವಾಮಿ ಪೂಜಾರಿ, ಅವ್ರ ಅಪ್ಪಾಜಿ ಊರಲ್ಲೆಲ್ಲ. 22 ವಯಸ್ಸಿದೆ, ಇನ್ನು 3-4 ವರ್ಷ ಇಂಥ ವಿಚಾರ ಕೈ ಹಾಕ್ಬೇಡ. ಇಲ್ಲ ಅಣ್ಣ, ನನ್ ಮನ್ಸೇ ಇಲ್ಲ ಅಣ್ಣ, ನನಗೆ ಬದುಕಕ್ಕೆ ಇಷ್ಟ ಇಲ್ಲ ಅಣ್ಣ ನನಗೆ. ಹಂಗೆಲ್ಲ ಅನ್ಬೇಡವ. ಈ ಪ್ರೇಮ ಭಗ್ನತೆ ಅಥವಾ ಈ ಬ್ರೇಕಪ್ ಸಮಯದಲ್ಲಿ ಸಹಜ. ಒಂಟಿ ಆಗ್ಬಿಟ್ಟಿನಣ್ಣ, ನನ್ ಸುತ್ತ ಯಾರು ಇಲ್ಲ, ನನ್ ಕಷ್ಟ ಕೇಳಕ್ ಒಬ್ರು ಇಲ್ಲ ಅಣ್ಣ. ನನ್ಗೆ ಎಷ್ಟು ನೋವಾಗ್ಬಿಟ್ಟಿದೆ ಮನ್ಸಿಗೆ. ಯೋಚಿಸ್ಬೇಡವ್ವ. ಇವತ್ತು ನನ್ನ ಜೊತೆ ಮಾತಾಡ್ತಿದ್ದೀರಿ, ನನ್ನ ಜೊತೆ ಹಂಚ್ಕೊಳ್ತಾ ಇದ್ದೀರಿ, ಆದ್ರೆ ಹೇಳವ್ವ, ಏನ್ ಮಾಡ್ಕೊಂಡ್ರು ನೀವು? ನಾನು 2nd PUC ಓದಿದ್ದೀನಿ ಅಣ್ಣ. ನಾನು ವಯಸ್ಸಾದವ್ರನ್ನ ನೋಡ್ಕೊಂತಿದ್ದೀನಿ ಬೆಂಗಳೂರಲ್ಲಿ, ಹೋಮ್ ನರ್ಸಿಂಗ್ ಅಂತ. ಎಷ್ಟು ವರ್ಷ ನಿಮಗೀಗ? ನನ್ಗೀಗ 22 ವರ್ಷ. 22 ವರ್ಷ. ನೀವು 2nd PUC ಎಂಡ್ ಮಾಡಿದ್ರಾ? 2nd PUC ಎಂಡ್ ಮಾಡ್ಬಿಟ್ಟು ಇಲ್ಲಿ 3 ವರ್ಷ ಆಯ್ತು ಬೆಂಗಳೂರಲ್ಲಿ ವಯಸ್ಸಾದವ್ರನ್ನ ನೋಡ್ಕೊಂತ ಇದ್ದೀನಿ, ಹೋಮ್ ನರ್ಸಿಂಗ್ ಮಾಡ್ತೀನಿ. ಆಗ್ಲವ್ವ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಅಣ್ಣ, ನಾನ್ ನೋಡಕತ್ ನಂಗೆ ಹೇಳಿದ್ದೆ, ನನ್ ಹುಡುಗ ಹೇಳಿದ್ದು. ನಿಮ್ ಬಗ್ಗೆ ತುಂಬಾ ಹೇಳಿದ್ರು, ನಂಗೆ ಗೊತ್ತಿದ್ದಿಲ್ಲ ಫಸ್ಟಿಗೆ. ತುಂಬಾ ಅಳ್ತಿದ್ದೆ, ಏನೋ ಒಂಥರ ಡಿಪ್ರೆಷನ್, ಒಂಥರ ಬೇಜಾರು, ಯಾರು ಇಲ್ವಲ್ವಪ್ಪ ನನ್ಗೆ ಅಂತ ಒಂಥರ ಫೀಲಿಂಗ್ ಆಗ್ತಿತ್ತು. ಅವಾಗ ನನಗೆ ಸಜೆಸ್ಟ್ ಮಾಡಿದ್ದೆ, ಇವ್ರನ್ನ ನೋಡಿ ಕಲಿ, ನಿಂಗ್ ಗೊತ್ತಾಗುತ್ತೆ, ಫಸ್ಟ್ ತಿಳ್ಕೊ ಅಂತ ನಿಮ್ದು ನನ್ ಕಳ್ಸಿದ್ರು ಅವ್ರು. ಅವಾಗಿಂದ ನನ್ಗೆ ಹೇಳಿದ್ದು ನಮ್ ಹುಡ್ಗ ಅಣ್ಣ. ನಿಮ್ ಹುಡುಗ ಅಂದ್ರೆ? ನಮ್ ಬಾಯ್ ಫ್ರೆಂಡ್. ಓಹೋ, ಬಾಯ್ ಫ್ರೆಂಡ್. ಅವ್ರು ಬ್ರೇಕಪ್ ಆಗಿ 3 ವರ್ಷ ಲವ್ ಮಾಡಿದ್ವಣ. ಮನೆಯವ್ರಿಗೋಸ್ಕರ ಬ್ರೇಕಪ್ ಆಯ್ತು ಅವ್ರದ್ದು ನಂದು. ಆಯ್ತವ, ಆ ಹುಡುಗ ನಿಮ್ಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದ? ಹೌದು, ನಂಗೆ ಶೇರ್ ಮಾಡಿದ್ದ ಅವ್ರೇ. ನಾನು ಯೂಟ್ಯೂಬ್ ಅಲ್ಲೂ ಇದ್ರಲ್ಲೂ ಎಲ್ಲಾ ಕಡೆನಲ್ಲೂ ನೋಡ್ತೀನಿ. ಇರ್ಲಿ ತಾಯಿ, ಒಳ್ಳೇದಾಗ್ಲವ್ವ. 22 ವರ್ಷ ನಿಮಗೆ? ಹೌದಣ್ಣ, 22 ವರ್ಷ. ಆಯ್ತು, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಅಣ್ಣ, ನನಗೆ ತುಂಬಾ. ಇರ್ಲಿ. ಅಳಬೇಡ. ಆಯ್ತು, ಮಾತಾಡೋಣ. ಅದು ಏನಿದೆಯೋ. ಅಯ್ಯೋ, ಇಷ್ಟೊತ್ತು ನಗ್ತಾ ಇದ್ದು ಈಗ ಅಳ್ತೀಯಲ್ಲೋ? ಅವ್ರು ಬಿಟ್ಟೋದಾಗಿಂದ ತುಂಬಾ ಮನ್ಸಿಗೆ ನೋವಣ. 3 ವರ್ಷ ಆಯ್ತು ಅವ್ರ ಹತ್ರ ಮಾತಾಡಿದ್ದಿಲ್ಲ. ಹೊರಗಡೆ ಹಾಕಬಿಡು, ಏನಾಯ್ತು ಹೇಳವ. ಅಂದ್ರೆ ನೀವು ಮೂಲತಃ ಯಾವ ಕಡೆಯವರು? ನಾವು ದಾವಣಗೆರೆ ಕಡೆಯವ್ರಣ್ಣ. ಓ, ಈ ಮುಂಚೆ ಮಾಡಿದವರು ದಾವಣಗೆರೆನೆ? ನಾನು ಇರೋದು ನಮ್ಮ ಪ್ರಾಪರ್ ಊರು ದಾವಣಗೆರೆನೆ, ಕೆಲಸ ಮಾಡ್ತಿರೋದು ಮಾತ್ರ ಬೆಂಗಳೂರಲ್ಲಿ. ಬೆಂಗಳೂರು. ಓಕೆ. ನಿಮ್ ತಾಯಿ ತಂದೆಗೆ ಎಷ್ಟು ಜನ ಮಕ್ಕಳು ನೀವು? ನಾನು, ಅಕ್ಕ, ಅಣ್ಣ. ನೀವು ಅಕ್ಕ ಅಣ್ಣ ಅಂದ್ರೆ ನೀವೇ ಕೊನೆಯವರು? ನಾನೇ ಲಾಸ್ಟ್ ಅಣ್ಣ. ಈಗ ಅವ್ರು ಯಾರು ಮಾತಾಡ್ಸ್ತಿಲ್ಲ ಅಣ್ಣ ನನ್ನ. ಆಯ್ತು, ನಾನು ಅಲ್ಲಿಂದ ಬರೋಣ ಸಮಾಧಾನವಾಗಿ. ಎಲ್ಲ ನೋವನ್ನು ಹೊರಗಡೆ ಹಾಕಬೇಕು, ಏನು ಇಲ್ಲ ಅಲ್ಲಿ. ಅದೇನು ವಿಚಾರ ಆಮೇಲೆ ಮಾತಾಡೋಣ. ಬಟ್ ನೀವು ಈ ಕೊನೆಯ ಹೆಣ್ಮಗಳಾಗಿ ಈ ಉಳಿದವರೆಲ್ಲ
PUCಗೆ ಎಂಡ್ ಮಾಡಿದ್ರಾ ಅಥವಾ ನೀವು ಮಾತ್ರ PUCಗೆ ಲಾಸ್ಟ್ ಮಾಡಿದ್ರಾ? ನಾನ್ ಮಾತ್ರ ಓದಿರೋದಣ್ಣ, ಮನೇಲಿ ಅಕ್ಕ ಅಣ್ಣ ಇಬ್ರು ಓದಿಲ್ಲ. ಹೌದಾ? ಹ್ಮ್. ಏನಕ್ಕೆ PUCಗೆ ಬಿಟ್ಬಿಟ್ರಿ? ನಾನು PUCಗೆ ಲಾಸ್ಟ್ ಮಾಡ್ದೆ ಅಣ್ಣ. ಅಮ್ಮ ಮನೆ ಓದ್ತೀನಿ ಅಂತಂದೆ, ಅವ್ರು ಓದಿಸ್ಲಿಲ್ಲ ನನಗೆ. ಓದಿಸ್ಲಿಲ್ಲ? ಇಲ್ಲ, ನನಗಂದ್ರೆ ಅಪ್ಪ ಅಮ್ಮ ಸಾಕ್ದವ್ರು ಇರೋದಣ್ಣ ನನ್ಗೆ. ಏನವ? ಅಪ್ಪ ಅಮ್ಮ ಸಾಕಿದವ್ರು ಇದ್ದಾರಣ್ಣ. ಅಂದ್ರೆ ನಿಮ್ ಅರ್ಥ ಆಗಲಿಲ್ಲ ನನಗೆ. ನಂಗೆ ತಂದೆ ತಾಯಿ ಯಾರು ಇಲ್ಲ ಅಣ್ಣ. ಅಂದ್ರೆ ಒಂಚೂರು ಬಿಡಿಸಿ ಹೇಳವ. ಅಪ್ಪಾಜಿ ನಿಮ್ಮ ಮೂಲ ತಂದೆ ಅಂದ್ರೆ ನಿಮ್ ಹೆತ್ತ ತಾಯಿ ತಂದೆ ಅವರೆಲ್ಲಿದ್ದಾರೆ? ನಂಗೆ ಗೊತ್ತಿಲ್ಲ ಅಣ್ಣ ಅವ್ರು ಎಲ್ಲಿದ್ದಾರೆ ಯಾರು ಅಂತ. ಬಟ್ ಈ ತಂದೆ ತಾಯಿ ನಿಮ್ಗೆ ಅಥವಾ ಅವ್ರಿಗೆ ನೀವೇ ಸಿಕ್ಕ್ರಿ? ನಾನು 6 ತಿಂಗಳು, ನಾನು 1 ವರ್ಷದ ಪಾಪು ಇದ್ದಾಗೆ ಏನೋ ನನ್ ಕರ್ಕೊಂಡ್ ಬಂದು ಸಾಕಿದ್ರಂತಣ್ಣ ಅಪ್ಪಾಜಿ. ಅಂದ್ರೆ ನಿಮ್ ತಂದೆ ತಾಯಿಯಿಂದ ಇವ್ರು ಕರ್ಕೊಂಡ್ ಬಂದಿರೋದು? ಹೌದು, ಅವ್ರು ಎಲ್ಲೋ ಬಿಟ್ಟು ಹೋಗಿದ್ರಂತೆ, ತಗೊಂಡ್ ಬಂದ್ ನನ್ನ ಸಾಕಿದ್ರಂತ ಇವ್ರು. ಅಂದ್ರೆ ಅವ್ರಿಗೂ ಗೊತ್ತಿಲ್ವಾ ನಿಮ್ಮನ್ನ ಹೆತ್ತವ್ರು ಯಾರು ಅಂತ? ಇಲ್ಲ, ಗೊತ್ತಿಲ್ಲ ಅವ್ರಿಗೂ. ಎಲ್ಲೋ ಮಗು ಇಟ್ಟು ಹೋಗಿದ್ರಂತ? ಇಟ್ಟೋಗಿದ್ರಂತೆ, ಕರ್ಕೊಂಡ್ ಬಂದ್ ಸಾಕಿದ್ರಂತೆ. ಇವಾಗ ಅದನ್ನ ಹೇಳಿ ಮನ್ಸಿಗೆ ತುಂಬಾ ನೋವು ಮಾಡ್ತಾರೆ. ಆಯ್ತು, ಅದ್ ಆಮೇಲೆ ಮಾತಾಡೋಣ. ಸೊ ಈ ತಂದೆ ಈಗ ಕರ್ಕೊಂಡು ಬಂದ್ರಲ್ಲ ಮಗು ಇದ್ದಾಗ, ಆ ತಂದೆಗೆ ನೀವು 3 ಜನ? ಅವ್ರಿಗೆ 3 ಜನ, ನನ್ನನ್ನು ಸೇರ್ಸಿ. ಬಟ್ ಅವ್ರ ಸ್ವಂತ ಮಕ್ಕಳು ಅವ್ರಿಬ್ರು? ಇಬ್ರು ಅಣ್ಣ. ಅಂದ್ರೆ ಆ ತಾರತಮ್ಯ ಇತ್ತ ಬಾಲ್ಯದಿಂದ? ಇಲ್ಲ ಅಣ್ಣ, ಅವಾಗಿಂದ ಅಪ್ಪಾಜಿ ತುಂಬಾ ಚೆನ್ನಾಗ್ ನೋಡ್ಕೊಂಡಿದಾರ. ಅಮ್ಮ ಮಾತ್ರ ಬಾಳ ತಾರತಮ್ಯ ಮಾಡ್ತಾರ. ನೀ ನನ್ ಮಗಳೆಲ್ಲ ನಮ್ ಮನೇಲಿ ಹಾಕಿದ್ಯಾ, ಮನೆ ಬಿಟ್ಟು ಹೋಗು, ಹಂಗೆ ಹಿಂಗೆ ಅಂತ 3 ವರ್ಷ ಹೊರಗಡೆ ಹಾಕಿದ್. ಬಟ್ ಅದ್ ನಿಮ್ಗೆ ತುಂಬಾ ಸ್ಪಷ್ಟವಾಗಿ ಗಮನಕ್ಕೆ ಬಂದಿದ್ ಯಾವ ವಯಸ್ಸಿಂದ ನಿಮಗೆ? ನನ್ಗ್ ಬಂದಿದ್ದೆ 11 ವರ್ಷದಲ್ಲಿ ಅಣ್ಣ. ಏನಾಯ್ತು ಅಲ್ಲಿ ಅಪ್ಪಾಜಿ ನಂಗೆ ನಂಗ್ ಮೆಚರ್ಡ್ ಆದ್ಮೇಲೆ ಅಮ್ಮ ನಂಗೆ ಹೇಳಿದ್ದು, ನೀ ನನ್ ಮಗಳಲ್ಲ, ನೀನ್ ನಮ್ ಮನೆ ಬಿಟ್ಟು ಹೋಗು, ಹಂಗೆ ಹಿಂಗೆ ಅಂತ. 11 ವರ್ಷದಿಂದಾನು ನನ್ಗೆ ಕೆಲ್ಸ ಕಳಿಸ್ತಿದ್ರಣ್ಣ ಅವ್ರು. ಅಂದ್ರೆ ನೀವ್ 11 ವರ್ಷ ಇದ್ದಾಗ್ಲಾ? 11 ವರ್ಷ ಇದ್ದಾಗಿಂದ ಶೇಂಗಾ ಚೀಲ ಊರಕ್ಕೆಲ್ಲ ಕಳಿಸ್ತಿದ್ರಣ್ಣ ಇದ್ರಲ್ಲಿ ಮಾರ್ಕೆಟಿಗೆ. ಬಟ್ ಅಲ್ಲಿವರೆಗೂ ನಿಮ್ಗೂ ಗೊತ್ತಿರ್ಲಿಲ್ವಾ? ನನ್ಗೂ ಗೊತ್ತಿದ್ದಿಲ್ಲ. ಅವಾಗಿಂದಾನು ನಾನು 7th ಓದ್ತಿದ್ದೆ. 7th ಓದ್ಬೇಕಾದ್ರೇನೆ ತಿಂಗಳಿಗೆ ದಸರಾ ರಜೆ 2 ತಿಂಗಳು ಬಿಟ್ಟಾಗೆ ಕೆಲ್ಸ ಕಳಿಸ್ತಿದ್ರು ಅಮ್ಮ. ಅಂದ್ರೆ ಉಳಿದ ಮಕ್ಕಳನ್ನು ಅಥವಾ ನಿಮ್ಮೊಬ್ಬರನ್ನು? ಅಂದ್ರೆ ಆ ಉಳಿದ ಮಕ್ಕಳನ್ನು ಕಳಿಸ್ತಿದ್ರು ನಿಮ್ಮೊಬ್ಬರು? ಇಲ್ಲ, ನಾನು ಒಬ್ಬಳನ್ನೇ ಕಳಿಸ್ತಿದ್ರಣ್ಣ. ಅವ್ರ ಮನೆಯಲ್ಲೇ ಇರ್ತಿದ್ರು. ನನ್ಗಷ್ಟೇ ಕೆಲ್ಸ ಕಳಿಸ್ತಿದ್ರು. ತುಂಬಾ ಟಾರ್ಚರ್ ಕೊಡ್ತಿದ್ರು. ಅಪ್ಪಾಜಿ ಮಾತ್ರ ನನ್ ಪರ. ಅಪ್ಪಾಜಿ ತುಂಬಾ ಜಗಳ ಮಾಡ್ತಿದ್ರು ನನ್ ಸಲುವಾಗಿ. ಅವಳು ದುಡ್ಕೊಂಡ್ ಬರ್ತಾಳೆ, ಎಲ್ಲಾ ಮಾಡ್ತಾಳೆ, ಆದ್ರೆ ಅವಳಿಗೆ ಯಾಕೆ ಹಿಂಸೆ ಮಾಡ್ತೀಯ, ಹಂಗೆ ಹಿಂಗೆ ಅಂತ. ನಿನಗೆ ಅವಳು ಬೇಕಂದ್ರೆ ನಮ್ ಮನೆ ಬಿಟ್ಟೋಗಂತ ಅಪ್ಪಾಜಿನೂ ಸಮೇತ ಹೊರಗಡೆ ಹಾಕಿದ್ರು. ನಾನು ಅಪ್ಪಾಜಿ ಅಷ್ಟೇ ಹೊರಗಡೆ 1 ವರ್ಷ ಜೀವನ ಮಾಡಿದ್ವಿ. ಓ, ನಿಮ್ ತಂದೆನೂ ಸೇರಿ ಹೊರಗಡೆ ಹಾಕಿದ್ರ? ಅವ್ರು ನನಗ್ ನಾನ್ ಬೇಕು ಅಂತ. ಹಂಗಾಗಿ 1 ವರ್ಷ ಹೊರಗಡೆ ಅಪ್ಪಾಜಿ ಜೊತೆಗ್ ಜೀವನ ಮಾಡ್ದೆ ಅಣ್ಣ. ಆಮೇಲೆ ಮತ್ತೆ ಕರ್ಕೊಂಡ್ ಬಂದ್ ಜೊತೆಗ್ ಇಟ್ಕೊಂಡ್ರು, ದುಡಿಸ್ಕೊಂಡ್ರು. ಒಬ್ರು ಮನೆಗ್ ಈಗ ಬೆಂಗ್ಳೂರ್ನಾಗ ದುಡಿತಿದ್ರು, ಒಬ್ರು ಕರಿಯಲ್ಲಣ್ಣ ಊರಿಗ್ ಬಾ ಅಂತ. ದುಡ್ಡಷ್ಟೇ ಕೇಳ್ತಾರೆ ತಿಂಗಳು. ಅಲ್ಲ, ಈಗ ನೀವು ಹೊರಗಡೆ ಹಾಕಿದಾಗ ನೀವು ಮತ್ತೆ ಹೋದ್ರ ಮನೆಗೆ 1 ವರ್ಷ ಆದ್ಮೇಲೆ? ಅಪ್ಪಾಜಿ ನಾನು ಇದೀನಿ ಬಾ ಅಂತ ಕರ್ಕೊಂಡ್ ಹೋದ್ರಣ್ಣ. ಓಕೆ. ಸೊ ಆ ಟೈಮಲ್ಲಿ ನೀವು ಸ್ಕೂಲ್ಗೆ ಹೋಗ್ತಾ ಇದ್ರಿ? ಹೋಗ್ತಿದ್ದೆ ಅಣ್ಣ. ಮತ್ತೆ ರಜಾ ಬಿಟ್ಟಾಗೆ ಮತ್ತೆ ಕೆಲ್ಸಕ್ಕೆ ಕಳಿಸ್ತಿದ್ರು. ಅದ್ರಲ್ಲೇ ನಾನ್ ಕೆಲ್ಸ ಮಾಡ್ಕಂತಾನೆ ಓದ್ಕಂತಾನೆ ಇದ್ದೆ. ಓದೋದ್ ಮಾತ್ರ ನಿಲ್ಲಿಸ್ಲಿಲ್ಲ. 2nd PUC ತುಂಬಾ ಹತ್ರನು ಅದಕ್ಕೂ ಮೇಲೆ ಕಳಿಸ್ಲೇ ಇಲ್ಲ. 2nd PUC ಪಾಸ್ ಆದ್ರಿ? 2nd PUC ಪಾಸ್ ಆಗಿ 83% ಆಯ್ತಣ್ಣ. 83? ಸೊ ಆ ಪರ್ಸೆಂಟೇಜ್ ಅಥವಾ ನಿಮ್ಮ ಓದುವ ಹಸಿವು ಇವ್ರಿಗಷ್ಟು ಮುಖ್ಯ ಅಲ್ಲ, ಅದು ಆಗ್ತಿದ್ದಿಲ್ಲ ಅಣ್ಣ. ಬರೀ ಕೆಲ್ಸಕ್ಕೆ ಹೋಗು, ದುಡಿಯೋದಿದ್ರೆ ನಮ್ ಮನೆಗಿರಲ್ಲ, ನಮ್ ಮನೆಗಿರ್ಬೇಡ ಅಂತ ತುಂಬಾ ಜಗಳ. ಓಕೆ. ಅದಾದ ನಂತರ ಅಲ್ಲೇ ಅಥವಾ ಈ ಕಡೆಗೆ ಬಂದ್ಬಿಟ್ರ? ಅದಾದ ನಂತರ ಅವರ ಬೆಂಗಳೂರಿಗೆ ಕಳ್ಸಿದ್ರಣ್ಣ. ಬೆಂಗಳೂರಿಗೆ ಕಳ್ಸಿ ಅಲ್ಲಿ ನಮ್ಮ ಅಮ್ಮಂಗೆ ಇಲ್ಲೊಬ್ರು ಪರಿಚಯ ಇದಾರಣ್ಣ, ಏಜೆನ್ಸಿ ಅವರು. ಅವ್ರಿಗೆ ಫೋನ್ ಮಾಡಿ ಅವ್ರ ಮುಖಾಂತರ ಅವ್ರ ಬ್ಯಾಂಕ್ ಅಕೌಂಟ್ ಎಲ್ಲ ಕಳಿಸ್ಕೊಂಡು ತಿಂಗಳ ಅವ್ರ ಪೇಮೆಂಟ್ ಇಸ್ಕೊಂಡು ನಾನು ಇಲ್ಲಿ ಅಷ್ಟೇ ಕೆಲಸ ಮಾಡ್ಬೇಕು. ಆ ತರ ಇದನ್ ಮಾಡ್ಕೊಂಡು ಎಲ್ಲ ಬರ್ತಿ ಹಿಂಸೆ ಮಾಡಿದ್ರಣ್ಣ. ಆಮೇಲೆ ನನ್ಗೆ ಒಂದ್ ಬೇಕ್ರಿ ಕೆಲ್ಸಕ್ಕೆ ಕಳಿಸ್ತಿದ್ರು. ಅಲ್ಲೇ ಒಂದ್ ಹುಡ್ಗನ್ ಇಷ್ಟಪಟ್ಟೆ ಅಣ್ಣ. ಆ ಹುಡ್ಗನ್ ಇಷ್ಟಪಟ್ಟು ಚೆನ್ನಾಗಿದ್ವಿ. ಒಂದ್ ನಿಮಿಷ. ಈಗ ಇಲ್ಲಿ ಬಂದಾಗ ನೀವು ಮೊದಲು ಬೇಕರಿಗೆ ಸೇರ್ಕೊಂಡಿದ್ದ?
ಇಲ್ಲ, ದಾವಣಗೆರೆಗಿದ್ದಾಗೆ ಬೇಕ್ರಿಗೆ ಸೇರ್ಸಿದ್ರು. ಓಹೋ, ಅಂದ್ರೆ PUC ಮುಗ್ದಾದ್ಮೇಲೆ ನೀವು ಫಸ್ಟ್ ಅಲ್ಲಿ ಕೆಲಸ ಮಾಡೋದು? ಹೌದು, ಬೇಕ್ರಿಯಲ್ಲೇ ಕೆಲಸ ಏನ್ ಮಾಡಿದ್ದು. ಕೆಲಸ ಬೇಕರಿಯಲ್ಲಿ ನಿಮ್ದು? ಬೇಕ್ರಿಯಲ್ಲಿ ಬ್ರೆಡ್ ಪ್ಯಾಕಿಂಗ್ ಮಾಡೋದು, ಹ್ಮ್ ಆತರ ಎಲ್ಲ ಕೆಲ್ಸಕ್ಕೆ ಕಳ್ಸಿದ್ರಣ್ಣ. ಅಲ್ಲಿ ಮಾಡ್ಬೇಕಾದ್ರೆ ಇಷ್ಟಪಟ್ಟೆ. ಅಂದ್ರೆ ಆ ಹುಡುಗನು ಬೇಕರಿ ಅವರೇನಾ? ಅವರಲ್ಲಿ ಕೇಕ್ ಮಾಸ್ಟರ್ ಆಗಿದ್ರಣ್ಣ. ಓಕೆ. ಅಲ್ಲಿ ಇಷ್ಟಪಟ್ಟಿದ್ಮೇಲೆ ಚೆನ್ನಾಗಿದ್ವಿ 3 ವರ್ಷ. ಹ್ಮ್ ಆಮೇಲೆ ನಮ್ಮನೆ ಗೊತ್ತಾಗಿ ನಮ್ಮಮ್ಮ ಅವರು ಪೂಜಾರಿ ಅಣ್ಣ, ಅವರು ಆಂಜನೇಯ ಸ್ವಾಮಿ ಪೂಜಾರಿ, ಅವ್ರ ಅಪ್ಪಾಜಿ ಊರಲ್ಲೆಲ್ಲ. ಅಂದ್ರೆ ಹುಡುಗನ ಕಡೆಯವರು? ಹುಡ್ಗಿನ್ ಕಡೆ ಅಣ್ಣ. ಓಕೆ. ಅವ್ರಿಗೆ ಆಗಿದ್ ಮರ್ಯಾದೆ ಎಲ್ಲ ಇತ್ತಣ್ಣ. ನಮ್ಮಮ್ಮ ಊರಿಗೆ ಕರ್ಕೊಂಡೋಗಿ ತುಂಬಾ ಜಗಳ ಮಾಡಿ. ಇವ್ರಿಗೆ ಹೆಂಗ್ ಗೊತ್ತಾಯ್ತು ನಿಮ್ ತಾಯಿಗೆ? ಬೇಕ್ರಿಯಲ್ಲಿ ಸ್ವಲ್ಪ ಏನೋ ಜಗಳ ಆಯ್ತು ಅಂತ ಹೇಳಿ ಗೊತ್ತಾಯ್ತಣ್ಣ ನಮ್ ಬಗ್ಗೆ. ಹ್ಮ್ ಅವ್ರ ಮ್ಯಾನೇಜ್ ಸೂಪರ್ವೈಸರ್ಗೆಲ್ಲ ಗೊತ್ತಾಗಿ ಅವ್ರು ಪಬ್ಲಿಕ್ ಮಾಡಿ, ಹ್ಮ್ ಆಮೇಲೆ ನಮ್ಮ ಅಮ್ಮರ್ಗೆಲ್ಲ ಕರ್ಸಿ ಅವ್ರ ಊರಿಗೆಲ್ಲ ಕಳಿಸ್ಬಿಟ್ಟು, ಹ್ಮ್ ಅವ್ರ ಊರಿಗೆ ಕರ್ಕೊಂಡೋಗಿ ಅವನ ಹತ್ರ 30,000 ದುಡ್ಡು ಕಸ್ಕೊಂಡು ಓಹೋ. ತುಂಬಾ ಜಗಳ ಮಾಡಿದ್ರಣ್ಣ ಪಾಪ. ಹ್ಮ್ ಅವ್ರ ಅಪ್ಪಾಜಿಗೋಸ್ಕರ ನನ್ ಬಿಟ್ಟಣ. ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರು, ಅವನಿಗೂ ನನಗೂ ಯಾವ್ದೇ ತರ ಸಂಬಂಧ ಇಲ್ಲ ಅಂತ. ಹ್ಮ್ ಅವಾಗಿಂದ 3 ವರ್ಷ ಆಯ್ತಣ್ಣ. ಅವ್ನ ಮಕ್ಕನು ನೋಡಿಲ್ಲ, ಮಾತಾಡಿಲ್ಲ. ಸಾಯ್ಬೇಕಂತ ತುಂಬಾ ಟ್ರೈ ಮಾಡಿದೀನಿ, ಆಗಿಲ್ಲ. ಅಲ್ಲ, ಇದು ನಡೆದಿದ್ದು ದಾವಣಗೆರೆಯಲ್ಲಿ ಅಲ್ವಾ? ದಾವಣಗೆರೆಯಲ್ಲಿ ಅಣ್ಣ ನಡ್ತಿತ್ತು. ಓಕೆ. ನಿಮ್ಮ ತಾಯಿ ಬೇಡ ಅನ್ಲಿಕ್ಕೆ ಕಾರಣ ನಾವು ಬೇರೆ ಯಾರಿಗೂ ಚೆನ್ನಾಗಿರೋರಿಗೆ ಕೊಡ್ತೀವಿ ಅಂತಲೋ, ಅಥವಾ ಇಲ್ಲ ಅಣ್ಣ, ಅವ್ರು ಅಂತಾರೆ ಮದುವೆಗೆ ಹೋಗ್ಬಿಟ್ರೆ ಇಲ್ಲಿ ದುಡಿಯೋಕೆ ಸಂಬಳ? ಅಣ್ಣ, ಅವ್ರು ಹೇಳೋದೇ ಅದೇ, ನಿಂಗ್ ಮದ್ವೆ ಬೇಡ, ಇನ್ನು ಬೇಡ, ಸಾಯೋವರ್ಗು ದುಡ್ದು ಹಾಕಂಗಿದ್ರೆ ನಮ್ಮ ಮನೆಗಿರಲ್ಲ, ನಿಂಗೆ ಎಲ್ಲಿ ಇಷ್ಟನೋ ಯಾವನಾರ ಕಟ್ಕೊಂಡು ಓಡೋಗು ಅಂತೆಲ್ಲ ಮಾತಾಡ್ತಾರೆ ಅಣ್ಣ. ಮತ್ತೆ ಹಂಗೆ ಓಡೋಗು ಅನ್ನೋದಾದ್ರೆ ಇಲ್ಲಿ ಲವ್ ಮಾಡಿ ಓಡೋಗೋ ಸ್ಥಿತಿ ಬಂದಿದ್ರಲ್ಲ, ಅಲ್ಲಿ ಯಾಕೆ ಬಂದ್ರು ಮತ್ತೆ ಅವರು? ಅಂದ್ರೆ ಅವ್ನ್ ನನ್ ಕಷ್ಟದಾಗ ಅವ್ನ್ ದುಡ್ಡು ಕೊಡ್ತಿದ್ದ, ಅವ್ನ್ ಕಷ್ಟದಾಗ ನಾನ್ ದುಡ್ಡು ಕೊಡ್ತಿದ್ದಣ್ಣ. ಅದೆಲ್ಲ ಗೊತ್ತಾಗ್ಬಿಟ್ಟು ಅವನ ಹತ್ರ ಊರ್ಗ್ ಹೋಗಿ ಜಗಳ ಮಾಡಿ ಅವ್ರ ಊರಿಂದ ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ರು. 3 ವರ್ಷ ಪ್ರೀತಿಸಿದ್ರಿ ಅಂತ ಅಂದ್ರೆ ಇದೊಂದು 16ನೇ ವಯಸ್ಸಲ್ಲಿ ಶುರುವಾದ ಪ್ರೀತಿ? 16 ವರ್ಷ ಅಲ್ಲಣ್ಣ, 18 ವರ್ಷದಾಗ ಶುರುವಾಗಿದ್ದ ಅಲ್ಲವಾ PUC? ಓಕೆ ಓಕೆ. ಒಂದು 18ಕ್ಕೆ ಶುರುವಾಗಿ ಒಂದು 21ಕ್ಕೆ ಎಂಡ್ ಆಯ್ತು. ಅಣ್ಣ 3 ಅವ್ರು ನೋಡಿಲ್ಲಣ್ಣ. ಮೊನ್ನೆ ಈಗ ಒಂದ್ ವಾರದಿಂದ ನಾನು ಅವ್ರಿಗೆ ನಾನು ಫೋನ್ ಮಾಡಿದ್ದೆ. ಫೋನ್ ಮಾಡಿ ತುಂಬಾ ಆತ್ನಣ್ಣ, ನನಗ್ ನೀವ್ ಬೇಕ್ ಹಂಗೆ ಅಂತ. ಆಗಲ್ಲಮ್ಮ, ಅದೆಲ್ಲ ನಮ್ಮ ಅಪ್ಪಾಜಿ ನನ್ ಮೇಲೆ ನಂಬಿಕೆ ಇಟ್ಟಿದ್ರೆ ನಾನ್ ಮದ್ವೆ ಮಾತ್ರ ಆಗಲ್ಲ, ಸಾಯೋವರ್ಗು ಹಿಂಗೆ ಇರ್ತೀನಿ, ನಿನ್ ನೆನ್ಪಲ್ಲಿ ನಾನು ಆಗಲ್ಲ. ಸೈನ್ ಮಾಡಿಸ್ಕೊಂಡಿದ್ದಾರೆ, ಮತ್ತೆ ಗೊತ್ತಾತಂದ್ರೆ ಬರ್ತಿ ಇದನ್ ಮಾಡ್ತಾರೆ, ನೀನ್ ಎಲ್ಲೇ ಇದ್ರು ಚೆನ್ನಾಗಿರು ಅಂತಾನೆ. ಅಂದ್ರೆ ನಿಮ್ಮನ್ನ ಆಗಲ್ಲ ಅಂತಲೋ ಯಾರನ್ನೂ ಆಗಲ್ಲ ಅಂತ ಅಣ್ಣ. ನಾನೇನು ಬೇಡ, ನನ್ ಜೀವನ ನಾನ್ ಹಿಂಗೆ ಕಳಿತೀನಿ, ನಾನು ಆಗಲ್ಲ. ಒಂದ್ಸಲಿ ನಿನ್ ಮುಖ ತೋರ್ಸಂದ್ರು ಅದು ಆಗ್ತಿಲ್ಲ ಅಣ್ಣ. ಬಟ್ ನಿಮ್ಗೆ ಇಲ್ಲಿ ತಾಯಿ ಅಥವಾ ತಂದೆ ಇಲ್ಲಿ ಯಾರು ಅಷ್ಟು ನಿಮ್ಮನ್ನು ಮದುವೆ ಮಾಡಿ ಒಂದು ನಾಳೆ ಬದುಕನ್ನು ಕಟ್ಟಿಕೊಡುವಷ್ಟಿಲ್ಲ ಅಂದಾಗ ನೀವು ಅಥವಾ ನೀವು ಅದನ್ನು ನೀವು ವಯಸ್ಕರಿದ್ದೀರಿ ಅಥವಾ ನೀವು ಏಜ್ ದಾಟಿದ್ದೀರಿ, ನೀವು ಅವ್ರ ತಂದೆ ತಾಯಿ ಒಪ್ಪಿಸಿ ಆಗ್ಬೋದಿತ್ತಲ್ವಾ? ಅವ್ರ ತಂದೆ ತಾಯಿ ಒಪ್ಲಿಲ್ಲ ಅಣ್ಣ. ಓ, ಅವರು ಒಪ್ತಿಲ್ವಾ? ಅವರು ಒಪ್ಲಿಲ್ಲ ಅಣ್ಣ, ತುಂಬಾ ಜಗಳ. ಅವ್ರಿಗೂ ನಮ್ಗೂ ಕಾರಣ ಏನಿದೆ? ಅವ್ರಿಗೆ ಒಪ್ಪಕ್ಕೆ ಕಾರಣ, ಅವ್ರ ಮನೆ ಅವರು ಪೂಜಾರ್ ವಂಶದರಣ್ಣ, ನಾವು ನಾಯಕರು ಕ್ಯಾಶ್ನವ್ರು, ವಾಲ್ಮೀಕಿ ಕ್ಯಾಶ್. ನಾವು ಸ್ವಲ್ಪ ಜಾತಿ ಅನ್ನೋದು ಅವ್ರಿಗಿದೆ. ಹೌದಣ್ಣ, ಅದಕ್ಕೋಸ್ಕರ ಬೇಡ ನಮಗೆ. ಮತ್ತೆ ಪ್ರೀತಿ ಮಾಡೋ ಸಮಯದಲ್ಲಿ ಅಥವಾ ಆರಂಭದ ಸಮಯದಲ್ಲಿ ಅದ್ರ ಅರಿವಿರ್ಲಿಲ್ವಾ ನಿಮಗೆ? ಅಣ್ಣ, ನಾವು ಜಾತಿ ಎಲ್ಲ ನೋಡಿಲ್ಲ ಅಣ್ಣ. ನಾವು ಇಷ್ಟಪಡ್ತೀವಿ. ಪ್ರೀತಿ ಹುಟ್ಟಬೇಕಾದ್ರೆ ಕುಲ, ಗೋತ್ರ, ಜಾತಿ, ಧರ್ಮ ಏನು ಕೇಳಲ್ಲ, ಹೌದು. ಬಟ್ ಒಂದು ಸಮಾಜದ ನಡುವೆ ಕಟ್ಟುಪಾಡು ಒಳಗಡೆ ಬದುಕ್ತಾ ಇದ್ದೀವಿ. ನಾನು ಪ್ರೀತಿಸಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಈ ಭಾವನೆಗಳು ಈ ಮಟ್ಟಿಗೆ ಬರ್ತವೆ. ನಾಳೆ ಒಂದು ದಿವಸ ಬಿಟ್ಟಿರಲಾರ್ದಷ್ಟು ಸಾಯುವಷ್ಟು ಯೋಚನೆಗಳು ಪರಿಸ್ಥಿತಿಗೆ ಬರ್ತವೆ, ಒಬ್ರಿಗೊಬ್ರು ಹಚ್ಕೊಂಡು. ಅವತ್ತು ಹಿರಿಯರು ನಮ್ಗೆ ಅಡ್ಡ ಬಂದು ನಿಂತ್ಕೊಳ್ತಾರೆ, ಜಾತಿ ಹೇಳ್ತಾರೆ. ಅವತ್ತು ಯಾಕೆ ಬೇಕಪ್ಪ ಅಂದರೆ, ನಾನು ಹಂಗೆ ಪ್ರೀತಿಸಿದರೆ ನಾನಷ್ಟು ಸಂಕಲ್ಪ ಮಾಡಿ ಪರಸ್ಪರ ಕೈ ಹಿಡಿದು ನಡೆಯುವಷ್ಟು ಮನಸ್ಸು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾನು ಬಿಡಬಾರ್ದು. ನಾನು ಹಂಗೆ ಅಂದರೆ ನನಗೆ ಅವತ್ತೇನು ಗೊತ್ತಾಗಲಿಲ್ಲ ಇಲ್ಲವ, ನಾವು ಹಂಗೆ ಅಂಥ ಸಮಾಜದಲ್ಲಿ ಬದುಕ್ತಾ ಇಲ್ಲ.
ಈಗ ಪ್ರೀತಿ ಮಾಡಿದ್ದು ತಪ್ಪು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಹಂಗೆ ವೇಳೆ ನಾನು ಏನೂ ನೋಡಲಿಲ್ಲ, ನಾನು ಪ್ರೀತಿಸಿದೆ ಅನ್ನೋದಾದರೆ ಅದನ್ನು ಬಿಡೋ ಮಾತೇ ಇರಬಾರ್ದು. ಆದರೆ ಇಂಥದ್ದೊಂದು ಹಿರಿಯರ ಹಸ್ತಕ್ಷೇಪ ಬರುತ್ತೆ ಮುಂದೊಂದು ದಿನ, ಜಾತಿ ಕಾರಣ ಬರುತ್ತೆ ಮುಂದೊಂದು ದಿನ, ಅಥವಾ ನನ್ನ ಮನೆಯಲ್ಲಿ ಹಿಂಗೆ ನೋಡಿದ್ರೆ ಮಲ್ತಾಯಿ ಧೋರಣೆ ಇದೆ, ಅಥವಾ ಈ ಏನು ನನ್ನ ತಾಯಿ ನೋಡಿದ್ರೆ ರಾಕ್ಷಸಿ ಥರ ನನ್ನನ್ನು ಮೊದಲಿಂದ ಹಿಂಸೆ ಮಾಡ್ಕೊಂಡು ಬರ್ತಿದ್ದಾರೆ, ಇಲ್ಲೂ ನನಗೆ ಆ ವಿಚಾರದಲ್ಲಿ ನನ್ನ ತಾಯಿ ನನಗೆ ತೊಂದರೆ ಕೊಡ್ಬೋದು. ಇದು ನಿಮಗೆ ವಾಸ್ತವವಾಗಿ ತಲೆಗೆ ಬಂದಿಲ್ಲ ಅಂತೇನಿಲ್ಲ, ಬಂದಿರುತ್ತೆ. ಬಟ್ ಮುಂದೆ ನೋಡ್ಕೊಳ್ಳೋಣ ಅಂತ ಸುಮ್ಮನಾಗಿರ್ತೀರ, ಅಥವಾ ಅವತ್ತಿಗೇನು ಮಾಡಿದ್ರಾಯ್ತು ಅಂದ್ಕೊಂಡಿರ್ತೀರಲ್ವಾ? ಅಣ್ಣ ಅಪ್ಪಾಜಿ ನನಗೆ ಫುಲ್ ಸಪೋರ್ಟ್ ಇತ್ತಲ್ಲ, ಅಪ್ಪಾಜಿ ಆದ್ರೂ ನಂಗೆ ಇದು ಮಾಡ್ತಾರೆ ಅಂತ ಅನ್ಕೊಂಡಿದ್ದೇನೆ. ಬಟ್ ಅದು ಉಲ್ಟಾ ಆಯ್ತಾ? ಅದು ಉಲ್ಟಾ. ಅಪ್ಪಾಜಿ ಏನು ಅಂದಿಲ್ಲ ಅಣ್ಣ. ಅವ್ರಿಗೂ ಅಪ್ಪಾಜಿ ಅಂದ್ರೆ ಅಮ್ಮಂದೆ ಮನೇಲೆಲ್ಲ ನಡೆಯೋದು. ಅದೇ ಈಗ ಅವ್ರಿಗೂ ಇಟ್ಟು ಬೇಕಲ್ವಾ? ಅದಾದ್ಮೇಲೆ ಏನು ಅನ್ನಲ್ಲ ಅಣ್ಣ. ಅವ್ರು ಅನ್ನೋದೇ ಒಂದೇ ಮಾತು ಅಂತಾನೆ, ಎಲ್ಲ ಇದ್ರು ಚೆನ್ನಾಗಿರಮ್ಮ ನೀನು ಅಂತಾರೆ. ಹೆಂಗಣ್ಣ ಚೆನ್ನಾಗಿರಕ್ ಸಾಧ್ಯ? ಈ ಕಡೆ ಅಪ್ಪ ಅಮ್ಮನ್ ಪ್ರೀತಿ ಇಲ್ಲ, ಈ ಕಡೆ ಅವರು ಇಲ್ಲ ಅಂದ್ರೆ ಹೆಂಗಣ್ಣ ಬದುಕಕ್ಕೆ ಸಾಧ್ಯ? ಸೊ ಇದಾದ್ಮೇಲೆ ನೀವು ಅಲ್ಲಿಂದ ಬೆಂಗಳೂರು ಕಡೆಗೆ ಬಂದ್ರ? ಅಣ್ಣ ಬೆಂಗಳೂರಿನಲ್ಲೇ ಇದ್ದೀನಿ ಈಗ. ಅಂದ್ರೆ ಬ್ರೇಕಪ್ ಆದ್ಮೇಲೆ ನೀವು ಈ ಕಡೆಗೆ ಬಂದಿದ್ದ? ಹೌದಣ್ಣ. ಇಲ್ಲಿ ಯಾರಿದ್ರು? ಇಲ್ಲಿ ಯಾರು ಇಲ್ಲ ಅಣ್ಣ. ಇಲ್ಲಿ ನಂಗೆ ಗೊತ್ತಾಗಿ ನನ್ನ ಫ್ರೆಂಡ್ ಪರಿಚಯ ಇದ್ದಾಳಣ್ಣ, ಅಲ್ಲಿಂದ ಏಜೆನ್ಸಿ ಮುಖಾಂತರ ಬಂದು ಕೆಲಸ ಮಾಡ್ತಿದ್ದೀನಿ. ಎಷ್ಟು ಕೊಡ್ತಾರವ ನಿಮಗೆ? ಅಣ್ಣ 22,000 ಕೊಡ್ತಾರಣ್ಣ. ದುಡ್ಡಿದೆ, ನೆಮ್ಮದಿ ಇಲ್ಲ, ಏನ್ ಮಾಡ್ಲಿ ತಗೊಂಡು. ಏನ್ ಕೆಲಸ ನಿಮ್ದು? ಅಣ್ಣ ವಯಸ್ಸಾದ್ರ ನೋಡ್ಕೊಂತೀನಿ ಅಣ್ಣ. ಅವ್ರು ಸೇವೆ ವಯಸ್ಸಾದವ್ರನ್ನ? ಮಾಡೋದು ನೋಡ್ಕೊಳ್ತೀನಿ ಅಣ್ಣ. ಹೋಮ್ ನರ್ಸಿಂಗ್ ಮಾಡ್ತೀನಿ. ಓಕೆ, ಅದೇನು ಒಂದು ಆಶ್ರಮ ಅದು? ಇಲ್ಲ ಅಣ್ಣ, ಮನೆ ಒಳಗಡೆನೆ. ಈಗ ವಯಸ್ಸಾದವ್ರು ಈಗ ಅವ್ರ ಮಕ್ಳಿಗೆಲ್ಲ ಬಿಸಿ ಕೆಲ್ಸ ಇರ್ತಾರೆ, ಆಫೀಸ್ಗೆಲ್ಲ ಹೋಗ್ತಿರ್ತಾರಲ್ಲ, ಅವ್ರನ್ನ ನೋಡ್ಕೊಳಕ್ ಅವ್ರಿಗೆ ಆಗಲ್ಲ. ಅವ್ರು ತಂದು ಅಲ್ಲಿಗೆ ಬಿಡ್ತಾರ? ಹೌದು ಅಣ್ಣ, ಆತರ ನೋಡ್ಕೊಳ್ತೀವಿ. ಆಪರೇಷನ್ ಆದವ್ರು, ಬೆಡ್ ರಿಟರ್ನ್ ಅಣ್ಣ, ಅವ್ರಿಗೆ ಎಲ್ಲಾ ತರ ಮಲ್ಕೊಂಡಲ್ಲೇ ಮಾಡ್ಬೇಕು. ಓಹೋ, ಅಂದ್ರೆ ಅವರ A to Z ಎಲ್ಲ ನೀವು ಎಲ್ಲ ನಾವೇ ನೋಡ್ಬೇಕಣ್ಣ. ಅವ್ರು ಓಡಾಡಲ್ಲ, ಏನು ಇಲ್ಲ, ಮಲ್ಕೊಂಡಲ್ಲೇ ಎಲ್ಲ. ಊಟ ರೆಡಿ ಇರುತ್ತೆ, ಹಾಕಿ ಕೊಡಬೇಕು? ಅಣ್ಣ ಅವ್ರಿಗೆ ಊಟ ಎಲ್ಲ ಇರಲ್ಲ ಅಣ್ಣ. ಅವ್ರಿಗೆ ಫೀಲ್ಡಿಂಗ್ ಇರುತ್ತೆ, ಬರೀ ನೀರ್ ಅಷ್ಟೇ, ಮೂಗಲ್ ಪೈಪಿಂದ ಕುಡ್ಸೋದಷ್ಟೇ ಅವ್ರಿಗೆ. ಅಂದ್ರೆ ಅದೇ ಜಾಗದಲ್ಲಿ ನೀವು ಅನೇಕ ಸಾವುಗಳನ್ನು ನೋಡಿದ್ದೀರಾ? ಬಾಳ ನೋಡಿದೀನಿ ಅಣ್ಣ. ನನ್ ಕೈ ಮೇಲೆ ಎಷ್ಟೋ ಜನ ಸತ್ತಿದ್ದಾರೆ ವಯಸ್ಸಾದವ್ರು. ಅಯ್ಯೋ, ತುಂಬಾ ಜನ ಸತ್ತಿದ್ದಾರೆ ಅಣ್ಣ. ಏನ್ ಮಾಡ್ತೇಣ್ಣ, ನಾವ್ ಮಾಡಿದ ಪಾಪ ಎಲ್ಲ ಇವರಿಂದ ಎಲ್ಲ ಇದಾಗ್ತೈತೆ ಅಂತ ಅಷ್ಟೇ ಅವ್ರ ಸೇವೆ ಮಾಡ್ತೀವಿ. ಆ ಕೆಲಸ ಸಿಕ್ಕಿದ್ರ ಬಗ್ಗೆ, ಅಥವಾ ಇವತ್ತೇನು ಆ ಕೆಲಸ ಮಾಡ್ತಾ ಇದ್ದೀರಿ ಅದನ್ನ ನೀವು ಈ ದೃಷ್ಟಿಯಲ್ಲಿ ನೋಡ್ತೀರಿ? ಓಕೆ, ನಾನು ಪಾಪ ಕಳ್ಕೊಳ್ತಾ ಇದ್ದೀನಿ ಅಂತಲ್ಲ. ಯಾಕಂದ್ರೆ ಅವ್ರ ಮಕ್ಳುಗಳೇ ಬಿಟ್ಟು ಹೋದಾಗ ನೀವು ಅದನ್ನ ಕಾಳಜಿ ಬಿಟ್ಟು ಹೋಗ್ತಾರೆ ಅಂತಲ್ಲ, ಏನೋ ಅವ್ರು ಆ ಸಮಯದಲ್ಲಿ ಅಲ್ಲಿ ಇರೋಕೆ ಆಗ್ತಿಲ್ಲ ಅಂದಾಗ ನೀವು ಇರ್ಬೇಕಾಗಿದೆ, ನೀವು ಅದನ್ನ ನೋಡ್ಬೇಕಾಗಿದೆ ಅಂದ್ರೆ ಏನು ಇರ್ಬೇಕಲ್ಲ ಅಲ್ಲಿ? ಹೌದಣ್ಣ, ಇರ್ಬೇಕಿಲ್ಲ. ಅವ್ರ ಮನೆ ಒಳಗಡೆನೆ ಇರ್ಬೇಕು, ಹೊರಗಡೆ ಎಲ್ಲೂ ಕಳ್ಸಲ್ಲ. ಅಲ್ಲ, ನಾನು ಹೇಳೋದು ಅವರೊಂದಿಗೆ ಏನು ಕರ್ಮ ನಿಮ್ದು ಇರ್ಬೇಕು. ಯಾಕಂದ್ರೆ ಅವ್ರ ಮಕ್ಕಳಿಂದಲೇ ಸೇವೆ ಪಡ್ಕೊಳ್ಳೋಕೆ ಆಗಿಲ್ಲ, ನೀವಿದ್ದೀರಾ ಅಂದ್ರೆ ಏನೋ ಒಂದು ಕರ್ಮಶೇಷ ಇರುತ್ತೆ. ಹೌದಣ್ಣ, ಹೌದು. ಅವರೆಲ್ಲ ಏನಂತಾರೆ, ಏನಾರು ಬಾಯಿ ಬಿಟ್ಟು ಮಾತಾಡೋರು ಯಾರಾದ್ರು ಅಯ್ಯೋ ಅಂತ ಅಳ್ತಾರೆ, ತಮ್ಮ ಮಕ್ಳು ನೆನ್ಸ್ಕೊಳ್ಳೋರು, ಇದೆಲ್ಲ ಮಾಡ್ತಾರ ಅವರು? ಅಣ್ಣ ಒಬ್ಬೊಬ್ರು ಅಳ್ತಾರೆ ಅಣ್ಣ. ಎತ್ತು ಮಕ್ಕಳಿಂದಾನೇ ಸೇವೆ ಪಡ್ಕೊಂಡಾರ್ದವ್ರು ನಿಮ್ಮಂತರಿಂದ ನಿಮ್ಮನ್ ದೇವ್ರು ಚೆನ್ನಾಗಿರ್ತಿರ್ಲಿ ಅಂತ ನಮ್ಗಂತಾರಣ್ಣ ಎಷ್ಟೋ ಜನ. ಆಶೀರ್ವಾದಿಸ್ತಾರೆ? ಹೌದಣ್ಣ, ಎಷ್ಟೋ ಜನ ಆಶೀರ್ವಾದಿಸ್ತಾರೆ. ಅವ್ರಿಗೆ ಖುಷಿ ಬಂದ್ರೆ ದುಡ್ಡು ಕೊಡ್ತಾರೆ, ಚೆನ್ನಾಗ್ ನೋಡ್ಕೊಂತಾರಣ್ಣ. ಏನ್ ಇಲ್ಲಿ ಬಂದು ಎಲ್ಲ ಮರ್ತು ಇದ್ದಂಗಾಗೈತೆ. ಆದ್ರೆ ನೆನ್ಪು ಅನ್ನೋದು ಅನ್ಸುತ್ತಾ ತಂದೆ ತಾಯಿಗಳನ್ನ ತಂದೆ ತಾಯಿಗಳನ್ನ ಅವ್ರ ಇಚ್ಛೆಯಂತೆ ಅರ್ತು ಮಕ್ಕಳು ನಡೆಯೋದು ಒಳ್ಳೆ, ಅಥವಾ ತಂದೆ ತಾಯಿಗಳು ಹೇಳದಂತೆ ಮಕ್ಕಳು ತಂದೆ ತಾಯಿಗಳ ಜೊತೆ ಇದ್ದು ಮಕ್ಕಳು ಅದರಂತೆ ನಡೆಯೋದು ಒಳ್ಳೇದು ಅಂತ ಅನ್ಸುತ್ತಾ? ಅಣ್ಣ ಅನ್ಸುತ್ತಣ್ಣ. ಇಲ್ಲಿ ಬಂದ್ಮೇಲೆ ನನ್ಗೆ ತಂದೆ ತಾಯಿ ಇಲ್ಲ ಅಂತ ಫೀಲಿಂಗ್ಸ್ ಇಲ್ಲ. ನಮ್ಮ ಇವರೇ ತಂದೆ, ಇವರೇ ತಾಯಿ, ಎಲ್ಲ ಇವರೇ ಅನ್ಕೊಂಡ್ರೆ. ಈಗ ನನ್ನ ಪ್ರಶ್ನೆ ಇದ್ದಿದ್ದು, ಈ ತಂದೆ ತಾಯಿಗಳು ನೀವು ನೋಡ್ಕೊಳ್ತಿದ್ದೀರಾ, ಅವ್ರ ಮಕ್ಳು ಎಲ್ಲೋ ಇದ್ದಾರೆ, ಆದ್ರೆ ಆ ತಂದೆ ತಾಯಿಗಳು ಬಯಸ್ತಾ ಇರೋದು ತಮ್ಮ ಮಕ್ಕಳ 2 ಪ್ರೀತಿ ತುಂಬಿದ ಮಾತುಗಳನ್ನೇನೋ ಇರ್ಬೇಕು. ಯಾಕಂದ್ರೆ ಅದಕ್ಕಿಂತ ಔಷಧಿ ಇಲ್ಲ, ಅದಕ್ಕಿಂತ ಮಾತ್ರ ಇಲ್ಲ ಅವ್ರಿಗೆ. ಹೌದು. ಅಂದ್ರೆ ಅದರ ಒಟ್ಟಾರೆ ಸಾರಾಂಶ, ಹೆತ್ತವರ ಇಚ್ಛೆಯಂತೆ ಮಕ್ಕಳಿದ್ರೆ ಹೆತ್ತವರಿಗೆ ಅದೇ ಸ್ವರ್ಗ. ಹಾಗಾದ್ರೆ ನೀನು ಪ್ರೀತಿಸಿದ ಹುಡುಗನ ಆ ಹೆತ್ತವರ ಇಚ್ಛೆಯಂತೆ ನಡ್ಕೊಳ್ಳೋದು ಆ ಮಗನ ಧರ್ಮ, ಆ ಮಗನ ಆ ವರ್ತನೆ ಅವರನ್ನ ಹೆತ್ತವರಿಗೆ ಅದು ಸ್ವರ್ಗ. ಅಲ್ಲಿಗೆ ಬಂದು ನಿಲ್ತಲ್ಲ ಅದು.
ಹ್ಞೂ ಅಣ್ಣ ಹ್ಞೂ. ನಿಮ್ಮ ಪ್ರೀತಿಯನ್ನು ನಾನು ಕಡೆಗಣಿಸ್ತಾ ಇಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಬ್ಬ ಮಗನಾಗಿ ಅವನ ಧರ್ಮವನ್ನು ಅವನು ಕಾಪಾಡಿಕೊಂಡಿದ್ದಾನೆ. ಹೌದಣ್ಣ ಹೌದು. ಈಗ ನಿಮ್ಮ ಅಳು, ನಿಮ್ಮ ದುಃಖ, ನಿಮ್ಮ ಈ ಸಂಕಟ ನನಗೆ ಅವಶ್ಯವಾಗಿ ಅರ್ಥವಾಗುತ್ತೆ. ಆದರೆ ಅದಕ್ಕೆ ಮೀರಿ ಅವನೊಬ್ಬ ಮಗನಾಗಿ ತನ್ನ ತಂದೆ ಅಥವಾ ತನ್ನ ಸಾಕಿ ಸಲಹಿದ ಆ ಹಿರಿಯರದನ್ನು ಜಾತಿನೋ ಇನ್ನೇನೋ ಅವ್ರದ್ದು ಒಂದು ಏನೋ ಕಾರಣಗಳಿದ್ದಾವೆ. ಬಟ್ ಒಬ್ಬ ಮಗನಾಗಿ ಅವನು ಗೆಲ್ಲಿಕ್ಕೆ ಹೋಗಿದ್ದಾನೆ, ಪ್ರೇಮಿಯಾಗಿ ಸೋಲಿಕ್ಕೆ ಅವನು ತಯಾರಿದ್ದಾನೆ. ಹೌದಣ್ಣ ಹೌದು. ನಿಮಗೆ ಮಗಳಾಗಿ ಗೆಲ್ಲಿಕ್ಕಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಇಲ್ಲ. ಒಂದು ವೇಳೆ ನಾನು ಗೆಲ್ತೀನಿ ಅಂದ್ರೂ ಆ ಗೆಲುವಿಗೆ ಮನ್ನಣೆ ಕೊಡೋಕೆ ಇಲ್ಲಿ ಯಾರು ಇಲ್ಲ. ನಿನಗೆ ಇರೋರು ಯಾರು ಹಂಗೆ ಕಾಣ್ತಾ ಇಲ್ಲ ನಿಮ್ಮನ್ನ. ಹೌದಣ್ಣ. ಆದರೆ ಒಬ್ಬ ಪ್ರೇಮಿಯಾಗಾದ್ರೂ ಗೆಲ್ಲೋಣ ಅಂದ್ರೆ ನೀವೇನಾದ್ರೂ ಪ್ರೇಮಿಯಾಗಿ ಗೆಲ್ಲಿಕ್ಕೆ ಹೋದ್ರೆ ಅಲ್ಲಿ ಒಬ್ಬ ಮಗನಾಗ ಅವನು ಸೋಲ್ಬೇಕಾಗುತ್ತೆ. ಹೌದಣ್ಣ. ಇದೆಂತ ದುರಂತ ಇದು, ಅಥವಾ ಇದೆಂತ ಧರ್ಮ ಸಂಕಟ? ಹಾಗಾದ್ರೆ ಇಲ್ಲಿ ಹೇಗೆ ನಡ್ಕೊಂಡ್ರೆ ಚಂದ ಆಯ್ತವ? ಅವತ್ತು ಪ್ರೀತಿ ಮಾಡುವ ಸಮಯದಲ್ಲಿ ಒಂದು ಆತನಿಗಿರಬೇಕಿತ್ತು, ಇಲ್ಲ ನಿನಗಿರಬೇಕಿತ್ತು. ನಾಳೆ ಇದು ಹಿರಿಯರು ಏನನ್ಬೋದು, ಅಥವಾ ನಾಳೆ ಹಿರಿಯರ ಅಂಗಳಕ್ಕೆ ಹೋದಾಗ ಅಲ್ಲಿ ಏನೇನಾಗ್ಬೋದು. ಯಾಕಂದರೆ ನಮ್ಮ ತಂದೆ ತಾಯಿ ಹಂಗೆ ಒಪ್ಪೋರಲ್ಲ ಅಂತ ಅವನಿಗೂ ಗೊತ್ತಿರುತ್ತೆ. ನನ್ನ ತಾಯಿ ತಂದೆ ಅಥವಾ ಎಸ್ಪೆಷಲಿ ನನ್ನ ತಾಯಿ ನನ್ನ ಈ ಕೆಲಸವನ್ನು ಯಾವ ರೇಂಜಿಗೆ ತಿರಸ್ಕರಿಸಬಹುದು ಅಂತ ನಿನಗೂ ಗೊತ್ತಿರುತ್ತೆ. ಹೌದಾ. ಬಟ್ ಏನು ಅವತ್ತಿಗೆ ಅಯ್ಯೋ ಮನೇಲಂತೂ ನೆಮ್ಮದಿ ಇಲ್ಲ, ಇಲ್ಲೂ ಒಂಚೂರು ಒಬ್ಬರು ನನಗೆ ಅಂತ ಇದ್ರೆ ಇರ್ಬೋದಲ್ವ ಅಂತ ನೀವೇನೋ ಮುಂದುವರೆದ್ರಿ. ಪಾಪ ಅಂತಿಮವಾಗಿ ನೀವು ಅಲ್ಲಿ ಪ್ರೀತಿಸಿದ್ದು ಇನ್ಯಾವುದು ಸುಖಕ್ಕಲ್ಲ. ಅಯ್ಯೋ ಎಲ್ಲೂ ಮನೆಗೆ ಹೋದ್ರೆ ನೆಮ್ಮದಿ ಇಲ್ಲ, ಇಲ್ಲಾದ್ರೂ ಒಂಚೂರು ಖುಷಿಯಾಗಿರೋಣ ಅಂತ ನೀನು. ಸಂತೋಷವನ್ನ ಹುಡುಕುವ ಮುಂಚೆ ನಾಲ್ಕೂ ದಿಕ್ಕಲ್ಲಿ ಒಮ್ಮೆ ನೋಡ್ಬೇಕವ ಅಲ್ವಾ? ನೀವು ಆತನಿಂದ ಏನೋ ಒಂಚೂರು ಜೀವನ ನೆಮ್ಮದಿ ಇರ್ಬೋದೇನೋ ಅಂತ ಆದರೆ ನೀವು ನಾಲ್ಕು ದಿಕ್ಕಲ್ಲಿ ಸರಿಯಾಗಿ ನೋಡಲಿಲ್ಲ. ಇದಕ್ಕೆ ನಾಳೆ ಏನು ಅರ್ಥ ಬರ್ಬೋದು, ನಾಳೆ ನಾವಿಬ್ಬರು ಒಂದಾಗುವ ಸಮಯ ಬಂದಾಗ ಇಲ್ಲ ನನ್ನ ಮನೆಯವರು ಒಪ್ಪುತ್ತಾ ಇಲ್ಲ ಅಂತ ಈತ ಕೈ ಎತ್ಬಿಟ್ರೆ ನನ್ನ ಕತೆ. ಸಮಸ್ಯೆ ಪ್ರೀತಿಯದ್ದಲ್ಲ, ಆದರೆ ಆ ಕುರಿತು ಆತನೇ ನನ್ನ ನನಗೆ ಸರ್ವವೂ ಅವನೇ, ಅಥವಾ ನನ್ನ ಬದುಕೇ ಅವನು ಅಂತ ನೀವೊಂದು ಕನಸು ಕಟ್ಕೊಂಡಿದ್ರಿ. ಬಟ್ ಈಗ ನಾನು ಹೇಳೋದು, ನೀವು ಈ ಸಮಯದಲ್ಲಿ ಅವನಿಗೆ ಯಾವುದೇ ಒತ್ತಾಯ ಮಾಡಲಿಕ್ಕೆ ಹೋಗಬೇಡವ. ಆತ ಮಗನಾಗಿ ಗೆಲ್ಲಲಿಕ್ಕೆ ತನ್ನ ತಂದೆಯ ಮಾತಿನಂತೆ ನಡ್ಕೊಳ್ಳಿಕ್ಕೆ ಅವರಿಗೆ ಮುಂದಾಗಿದ್ದಾರೆ. ಹಾಗಂತ ಆತಂದು ತಪ್ಪಿಲ್ವಾ? ಇಲ್ಲಿ ತಪ್ಪು ಸರಿ ಪ್ರಶ್ನೆ ಅಲ್ಲ. ಒಮ್ಮೆ ಇಂತಹ ಪ್ರೀತಿ ಅಥವಾ ಈ ರೀತಿಯ ಬಂಧನಕ್ಕೆ ಒಳಗಾಗುವ ಮುನ್ನ ನಾಳೆ ದಿನ ಇದಕ್ಕೆ ಎದುರಾಗಬಹುದಾದ ಪರಿಸ್ಥಿತಿಗಳು ಅಥವಾ ತಾಪತ್ರಗಳೇನು, ಅದನ್ನು ಫೇಸ್ ಮಾಡುವ ಶಕ್ತಿ ನಮಗಿದೆಯಾ, ಇದೆಲ್ಲ ಯೋಚನೆ ಮಾಡಿರಬೇಕು. ಆದರೆ ಸತ್ಯ ಏನಂದರೆ, ಈ ಪ್ರೀತಿ ಅಥವಾ ಅಂತಹ ಯಾವುದೇ ಪ್ರೇಮದ ವಿಚಾರಗಳು ಶುರುವಾಗುವ ಮುನ್ನ ಜಾತಿ ಯಾವುದು, ಧರ್ಮ ಯಾವುದು, ಅವ್ರ ಮಂದಿಯವ್ರು ಯಾವುದನ್ನೂ ಕೇಳಲ್ಲ. ಅದು ಶುರುವಾಗುತ್ತೆ. ಅದಷ್ಟು ಪರಿಶುದ್ಧವಾದದ್ದು, ಅಥವಾ ಅಷ್ಟು ಯಾವುದೇ ರೀತಿಯ ಡಿಮ್ಯಾಂಡ್ ಇಲ್ಲದೆ, ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲದೆ ಇರುವಂಥದ್ದೇ ಪ್ರೇಮ. ಆದರೆ ಈ ಸಮಾಜ ಅದಕ್ಕೆ ಒಂದಷ್ಟು ಈ ಮಂದಿಯವರು, ಈ ಜಾತಿ, ಈ ಧರ್ಮ ಹಿಂಗೇನೇನು ಮಾಡಿಕೊಂಡಿದೆ. ಏನು ಮಾಡೋದವ, ಎಲ್ಲ ಬಂಧನಕ್ಕೆ ಸಿಗಾಕೊಂಡ್ಬಿಟ್ಟಿದ್ದೀವಿ. ತಾಯಿ ತಂದೆ ನೋವು ಮಾಡಿ ನಾವಿನ್ನೇನು ನಮ್ಮ ಸ್ವಂತದ್ದು ಮಾಡಂಗಿಲ್ಲ. ಯಾಕೆ? ನಮ್ಮ ಬದುಕನ್ನು ಕಟ್ಟಲಿಕ್ಕೆ ಅವರು ತಮ್ಮ ಬದುಕನ್ನು ಆ ಮಟ್ಟಿಗೆ ಏನು ಒದ್ದಾಡ್ತಿದ್ದಾರೆ ಎಂದಾಗ ನಾವು ಅವರಿಗೂ ನೋವು ಮಾಡದೇ ಇರೋದು ಧರ್ಮ. ಅಯ್ಯೋ ಹಂಗಾದ್ರೆ ನಮ್ಮ ಆಸೆಗಳಿಗೆ ಬೆಲೆ ಇಲ್ವ ಸರ್ ಅಂದರೆ ಏನು ಮಾಡೋಕ್ಕಾಗುತ್ತೆ? ತಂದೆ ತಾಯಿಗಳ ಇಚ್ಛೆಯನ್ನರಿತು ನಾವು ಬದುಕ್ತಾ ಹೋಗಬೇಕು. ತಂದೆ ತಾಯಿಗಳ ಮೇಲೆ ಪೂರ್ಣ ನಂಬಿಕೆ ಇಡಬೇಕು. ಆದರೆ ಈ ಹೆಣ್ಮಗಳು ಬದುಕು ಕತೆ ವಿಚಿತ್ರ. ಪಾಪ ಅವರಿಗೆ ಯಾರೋ ಹೆತ್ತ ಮಗುವನ್ನೆಲ್ಲೋ ಈ ಸ್ಥಿತಿಯಲ್ಲಿ ಪಾಪ ಹೆಣ್ಮಗಳು. ಕೇಳಿಸ್ತಾ ಇದೆಯೇನಮ್ಮ? ಅಣ್ಣ ಕೇಳಿಸ್ತದೆ.
ಆದರೆ ನಾನು ಹೇಳ್ತೀನವ, ಮತ್ತೆ ಅವ್ರಿಗೆ ಫೋನ್ ಮಾಡೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡವ. ಯಾಕಂದರೆ ಹ್ಮ್ ಅವ್ರಿಗೆ ತೊಂದರೆ ಆಗುತ್ತೆ. ಹ್ಮ್ ಈಗ ಅವರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅವ್ರ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ಬಹುಶಃ ಇದನ್ನೆಲ್ಲ ನೀವು ಆರಂಭದಲ್ಲಿ ಯೋಚನೆ ಮಾಡಬೇಕಿತ್ತು. ಒಂದು ಆತ ಯೋಚನೆ ಮಾಡಬೇಕಿತ್ತು, ಇಲ್ಲ ನೀನು ಯೋಚನೆ ಮಾಡಬೇಕಿತ್ತು. ಬಟ್ ಇಬ್ಬರೂ ಕೂಡ ನಿಮಗೆ ಸತ್ಯವನ್ನು ಕಾಲ್ಕಸ ಮಾಡಿಕೊಂಡು ನೀವು ಭ್ರಮೆಯಲ್ಲಿ ಬದುಕಿದ್ದೀರಿ. ಇವತ್ತಿಗೆ ಅದಕ್ಕೆ ಬೆಲೆ ಕಟ್ತಾ ಇದ್ದೀರಿ. ಇರ್ಲವ, ಯಾರೂ ಇಲ್ಲ ಅಂತ ಅಂದ್ಕೊಳ್ಬೇಡ. ನೀವಾಗಲಿ ಎಷ್ಟು ಚೆನ್ನಾಗಿರೋ ಮಾತು ಹೇಳಿದ್ರೆ, ಆ ಹಿರಿ ಜೀವಗಳನ್ನು ನೋಡಿಕೊಂಡು ನಿನ್ನ ಜೀವನವನ್ನು ಸಾರ್ಥಕಗೊಳಿಸ್ಕೊ. ಆಯಿತು, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗು. 22 ವಯಸ್ಸಿದೆ, ಇನ್ನೂ 3-4 ವರ್ಷ ಇಂಥ ವಿಚಾರ ಕೈ ಹಾಕ್ಬೇಡ. ಇಲ್ಲ ಅಣ್ಣ, ನನ್ ಮನ್ಸೇ ಇಲ್ಲ ಅಣ್ಣ, ನನಗೆ ಅಲ್ಲವ ಈಗ? ಬದುಕಕ್ಕೆ ಇಷ್ಟ ಇಲ್ಲ ಅಣ್ಣ ನನಗೆ. ಹಂಗೆಲ್ಲ ಅನ್ಬೇಡವ. ಈ ಪ್ರೇಮ ಭಗ್ನತೆ ಅಥವಾ ಈ ಬ್ರೇಕಪ್ ಸಮಯದಲ್ಲಿ ಇಂಕೆಲ್ಲ ಸಹಜ. ಒಂಟಿ ಆಗ್ಬಿಟ್ಟಿನ ಅಣ್ಣ, ನನ್ ಸುತ್ತ ಯಾರು ಇಲ್ಲ, ನನ್ ಕಷ್ಟ ಕೇಳಕ್ ಒಬ್ರು ಇಲ್ಲ ಅಣ್ಣ. ನನ್ಗೆ ಎಷ್ಟು ನೋವಾಗ್ಬಿಟ್ಟಿದೆ ಮನ್ಸಿಗೆ. ಯೋಚಿಸ್ಬೇಡವ್ವ. ಇವತ್ತು ನನ್ನ ಜೊತೆ ಮಾತಾಡ್ತಿದ್ದೀರಿ, ನನ್ನ ಜೊತೆ ಹಂಚ್ಕೊಳ್ತಾ ಇದ್ದೀರಿ. ಆದರೆ ನಾನು ಇಷ್ಟಪಟ್ಟಿದ್ದನ್ನು ಪಡ್ಕೊಳ್ಳೋಕೆ ಹೋಗಿ ಇನ್ನೊಂದು ಮನೆಯನ್ನ ನಾನು ದುಃಖಕ್ಕೆ ದೂಡಬಾರ್ದಲ್ವೇ? ಈಗ ಒಂದು ವೇಳೆ ಆ ಹುಡುಗ ಇಲ್ಲ, ನಮ್ಮ ಅಪ್ಪ ಅಮ್ಮನ ತಿರಸ್ಕರಿಸಿ ಆದ್ರೂ ನಾನು ನಿನ್ನ ಕಟ್ಕೊಳ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅಂದಿದ್ರೆ, ಆ ತಂದೆ ತಾಯಿಯ ವಿರೋಧ ಕಟ್ಟಿಕೊಂಡು ಅವ್ರ ಶಾಪದಲ್ಲಿ ನೀವೆಷ್ಟು ಚೆನ್ನಾಗಿರ್ಬೋದಿತ್ತು, ಅಥವಾ ನೀವೆಷ್ಟು ದಿನ ಚೆನ್ನಾಗಿರ್ಲಿಕ್ಕೆ ಸಾಧ್ಯ? ಹಾಗಾಗಿ ತಾಯಿ, ನಮ್ಮ ಪಾಲಿಗೆ ಬಂದ ದುಃಖಗಳು ನಮಗಿರ್ಲಿ. ನಮ್ಮ ದುಃಖವನ್ನ ನಾವು ಹೆಚ್ಚು ಮಾಡ್ತಾ ಇನ್ನೊಬ್ಬರಿಗೂ ನಾವು ಆ ದುಃಖವನ್ನು ಹಸ್ತಾಂತರಿಸಬಾರ್ದು. ನಮ್ಮ ದುಃಖ ಅಂದ್ರೆ ಲೋಕದ ದುಃಖವೆಲ್ಲ ನನಗಿರಲಿ, ಸುಖ ಮಾತ್ರ ಎಲ್ಲರಿಗೂ ಪ್ರಾಪ್ತವಾಗಲಿ, ಆದರೆ ನನ್ನ ದುಃಖ ನನಗೆ ಇರಲಿ. ಈಗ ನಾನು ನನ್ನ ತಾಯಿ ತಂದೆ ಇಲ್ಲ, ಅಥವಾ ನನಗೆ ಹಂಚ್ಕೊಳ್ಳೋಕೆ ಯಾರೂ ಇಲ್ಲ. ನೋಡವ್ವ, ಸುತ್ತಲೂ ನೋಡು. ಅವತ್ತೆಂದೋ ಒಂದು ಕಾಲದಲ್ಲಿ ಎಲ್ಲ ಚೆನ್ನಾಗಿದ್ದ ಆ ಹಿರಿಯರೆಲ್ಲ ಬಂದು ಇವತ್ತು ಹೆಂಗೆ ನಿನ್ನ ಅಲ್ಲಿ ಸುತ್ತ ಮಲಗಿದ್ದಾರೆ. ಬದುಕು ಒಂದಲ್ಲ ಒಂದು ದಿನ. ಅವಳು ಭಿಕ್ಷುಕ ಆಗಲಿ, ಬಡವ ಆಗಲಿ, ಸೌಂದರ್ಯವತಿ ಆಗಲಿ, ಕುರೂಪಿ ಆಗಲಿ, ಯಾರೇ ಆಗಲಿ, ಒಂದು ದಿವಸ ಅಲ್ಲಿಗೆ ಬಂದು ತಲುಪಲೇಬೇಕು. ಇಷ್ಟೇ ಬದುಕು. ಅಂದ್ರೆ ನನಗೆ ಬಯಸಿದ್ದು ಸಿಗಲಿಲ್ಲ ಅಂದ ಕಾರಣಕ್ಕೆ ಬದುಕನ್ನೇ ನಾಶ ಮಾಡ್ಕೊಳ್ತೀನಿ, ನನಗೆ ಬದುಕೇ ಬೇಡ, ನನ್ನ ಬದುಕು ಹಾಳಾಗೋಯ್ತು. ಇಲ್ಲವ, 22,000 ಸಂಬಳ ತಗೊಂಡು ನಿನ್ನ ಅನ್ನವನ್ನು ನೀನು ದುಡ್ಕೊಂಡು ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಯಾರೂ ಹಿನ್ನೆಲೆ ಇಲ್ಲದ ಒಂದು ಹೆಣ್ಮಗಳಿಗೆ ದೇವರು ಇಷ್ಟು ಅವಕಾಶ ಕೊಟ್ಟಿದ್ದಾನೆ ಅಂತ ನಾನು ಖುಷಿ ಪಡಬೇಕಾ? ಅಥವಾ ಒಂದು ಯಾವುದೂ ಸಿಗಲಿಲ್ಲ ಅಂತ ನಾನು ಪ್ರಾಣವನ್ನು ಕಳ್ಕೊಳ್ಳೋಕೆ ಹೋದರೆ, ಒಂದು 10,000 ಸಂಬಳಕ್ಕೆ ಕೆಲಸ ಮಾಡಿಕೊಂಡು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಒದ್ದಾಡ್ತಿರೋ ಅವ್ರ ಬದುಕು ಏನದು? ಮತ್ತೆ ನಾನು ಹೇಳೋದು, ನಿಮಗೆ ಸಿಕ್ಕಿರುವ ಇವತ್ತು ಒಂದು ಏಜೆನ್ಸಿ ಮೂಲಕನೋ ಯಾವುದೋ ಮೂಲಕನೋ ಬೆಂಗಳೂರಿಗೆ ಬಂದು ಒಂದೊಳ್ಳೆ ಏನೋ ಒಂದು ಕೆಲಸ ಹಿಡಿದು ಆ ಸೇವೆ ಮಾಡ್ತಾ ನಿಮ್ಮ ಕರ್ಮನೂ ಕಳೀತಿದ್ದೀರಿ, ಸಂಬಳನೂ ಸಿಗ್ತಾ ಇದೆ, ಬದುಕು ಕೂಡ ನಡೀತಾ ಇದೆ. ಈ ಮಧ್ಯೆ ಈ ಹಿಂದೆ ಮಾಡಿಕೊಂಡ ಪ್ರೇಮ ಅಥವಾ ಇಂತಿಂಥ ವಿಚಾರಗಳಲ್ಲಿ ನೀವು ಯಾಕೋ ವಿಫಲರಾಗಿದ್ದೀರಿ, ಅಥವಾ ಅದು ಯಾಕೋ ಕೈ ಕೊಡ್ತು, ಅದು ಯಾಕೋ ತೊಂದರೆ ಆಯಿತು. ಆ ಕಾರಣಕ್ಕೆ ನಿಮ್ಗೆ ಇವತ್ತು 3 ಹೊತ್ತು ಊಟ ಇದೆ, ಒಳ್ಳೆ ಬದುಕಿದೆ, ಅಥವಾ ಒಳ್ಳೆ ಸಂಬಳ ಇದೆ, ಏನೋ ಜೀವನ ನಡೀತಾ ಇದೆ. ಈ ಎಲ್ಲ ಭಾಗ್ಯಗಳನ್ನು ನೀನು ಕಾಲ್ಕಸ ಮಾಡಿಕೊಂಡು ಇದಕ್ಕೋಸ್ಕರ ಅಳು, ಇನ್ನೂ 1 ವಾರ ಅಳು, ತಿಂಗಳು ಯಾವುದೇ ನೋಡವ, ಸ್ವಂತ ತಾಯಿ ತಂದೆ ಕಳ್ಕೊಂಡು ಆ ಹೆಣದ ಮುಂದೆ ಜೋರಾಗಿ ಹತ್ತು ಕೂಗಾಡಿ ಮಣ್ಣು ಮಾಡಿ ಮನೆಗೆ ಬಂದು 1 ವಾರ 2 ತಿಂಗಳು 1 ವರ್ಷ ಆದಮೇಲೆ ಹಿರಿಯರನ್ನೇ ಮರೆತು ಜೀವನ ನಡೆಸ್ತಾ ಇದ್ದಾರೆ. ಸತ್ತವರನ್ನೇ ಮರೆತು ಜೀವನ ನಡೆಸ್ತಿರ್ಬೇಕಾದ್ರೆ ಬಿಟ್ಟು ಹೋದವರನ್ನೇ ಮರೆತು ಜೀವನ ನಡೆಸೋದು ಮುಖ್ಯನವ? ತುಂಬ ಕೊರಗ್ಲಿಕ್ಕೆ ಹೋಗ್ಬೇಡ. ಯಾಕಂದ್ರೆ ಇಲ್ಲಿ ಆ ಹುಡುಗ ಕೊರಗಿ ಹಾಸಿಗೆ ಹಿಡಿದ್ರೆ ನೋಡ್ಲಿಕ್ಕೆ ಅವ್ರ ಅಪ್ಪ ಅಮ್ಮ ಅವ್ರು, ನಿನ್ಗ್ಯಾರ ಅವ್ರು? ಹಾಗಾಗಿ ನಿನ್ನ ಮನಸ್ಸಿಗೆ ನಿನ್ನ ಆಲೋಚನೆಗಳೇ ವಿಷ ಆಗುತ್ತಿದ್ದಾವೆ ನಿನ್ನ ಬದುಕಿಗೆ. ಆ ಆಲೋಚನೆಗಳಲ್ಲಿ ಪರಿವರ್ತನೆ ಆಗಲಿ. ಅರೆ ಹೌದಲ್ವಾ? ಇವತ್ತು ಅಂದರೆ ನಾನು ಒಂದು 18ರಲ್ಲಿ ಏನು ಈ ಪ್ರೀತಿ ಶುರುವಾಯಿತು, ಆ ಸಮಯದಲ್ಲಿ ನಾನಿರೋದು ಎಂಥ ಮನೆಯಲ್ಲಿ, ಅಥವಾ ನಾನಿರೋ ಪರಿಸ್ಥಿತಿ ಏನು, ನನ್ನ ತಾಯಿ ಅಥವಾ ಹೆಂಗೆ, ಇದೆಲ್ಲ ಗೊತ್ತಾದರೆ ಏನು ಮಾಡ್ಬೋದು, ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂದರೆ ಒಂದು ಯಾವ ಈ ಕಡೆ ತಾಯಿ ತಂದೆ ನಿನ್ನ ಕುರಿತಷ್ಟು ಪ್ರೀತಿ ಇಲ್ಲ, ಅವರು ಆ ಮಟ್ಟಿಗೆ ತಾರತಮ್ಯ ಮಾಡ್ತಾರೆ ಅಂದಾಗ, ನಾನು 4 ಕಾಸು ದುಡಿದು ಮಡಿಕೊಂಡು ನಾನು ಕಾಲ ಮೇಲೆ ನಿಂತ್ಕೊಂಡು ನನ್ನ ಬದುಕು ನಾನು ಕಟ್ಟಿಕೊಂಡು, ನಿನ್ನ ಯೋಚನೆ ಹೆಂಗಿರಬೇಕಿತ್ತೆ ಹೊರತು, ಎಲ್ಲ ಸೆಟ್ಲಾಗಿರೋ ಹುಡುಗಿ ಕೂಡ 18ಕ್ಕೆ ಪ್ರೀತಿ ಮಾಡಲ್ಲ.
ಹೌದಲ್ಲವಾ? ಹ್ಞೂ ಅಣ್ಣ. ಮತ್ತು ನಿನ್ನ ಬದುಕಲ್ಲಿ ಅಷ್ಟೆಲ್ಲ ರಾದ್ದ ಅಂತ ಇಟ್ಕೊ. ಹೌದು, ನನಗಲ್ಲಿ ನೆಮ್ಮದಿ ಇಲ್ಲ ಅಂದ್ಕೊಂಡು ಹಿಂಗಲ್ಲ ನೆಮ್ಮದಿ ಹುಡುಕೋದು. ಯಾವುದೇ ಆಗ್ಲವ ಒಂದು ರಾಜಮಾರ್ಗ ಅಂತ ಇರುತ್ತೆ, ಹೌದಲ್ಲ? ಹ್ಞೂ ಅಣ್ಣ. ನಾವಿಬ್ಬರು ಪ್ರೀತಿಗೆ ಬಿದ್ದಿದ್ದೀವ ಅಥವಾ ಶುರು ಆಗ್ತಿದೆಯಾ, ನನಗೆ ನೀನು ಇಷ್ಟನಾ ಅಥವಾ ನಿನಗೆ ನಾನು ಇಷ್ಟನಾ ಅಥವಾ ನನಗೂ ನೀನು ಇಷ್ಟ, ಸರಿ ಮನೆಯವ್ರಿಗೆ ಹೇಳು. ಆರಂಭದಲ್ಲೇ ಹೇಳಿ, ಆರಂಭದಲ್ಲೇ ಅವ್ರು ಇಲ್ಲ ಅಂದಿದ್ರೆ ಇಷ್ಟು ದುಃಖನೇ ಆಗ್ತಿರ್ಲಿಲ್ಲ. ಹೌದಣ್ಣ. ನೀವು ವರ್ಷಾನುಗಟ್ಲೆ ಮನೆಯವರು ಕಣ್ಣು ತಪ್ಪಿಸಿ ನೀವು ನಿಮ್ಮ ಬದುಕಲ್ಲಿ ವಾಟ್ಸಪ್ಪು ಮೆಸೇಜರಲ್ಲೆಲ್ಲ ಕನಸುಗಳು ಕಟ್ಕೊಂಡು ಮಾತುಗಳು ಆಡಿಕೊಂಡು ಮುಂದೆ ಹಂಗಿರೋಣ ಹಿಂಗಿರೋಣ ಅಂತ ನೀವು ಗಂಡ ಹೆಂಡತಿ ಥರ ಸಂಸಾರ ಮಾಡಿಕೊಂಡಿದ್ರೆ ನಾಳೆ ಒಂದು ದಿವಸ ಹಿರಿಯರ ಸಮ್ಮುಖಕ್ಕೆ ಬಂದರೆ ಹೌದವ್ವ ಇವತ್ತಿಗೂ ಹಾಳಾದ ಜಾತಿ ವಿಚಾರಗಳೆಲ್ಲ ಇದ್ದಾವೆ, ಅದು ಬಿಟ್ಟು ಹೋಗಲ್ಲ, ಅದು ಇರೋದೇ ಹಾಗೆ, ಏನು ಮಾಡಲಿಕ್ಕಾಗಲ್ಲ. ಆದರೆ ಇಲ್ಲ ಜಾತಿ ಯಾವುದಾದ್ರೇನು ಕರ್ಕೊಂಬರೋ ನಾವು ಮದುವೆ ಮಾಡ್ತೀವಿ, ಅಥವಾ ಪರವಾಗಿಲ್ಲ ಕಣೋ ಜಾತಿ ಯಾವುದಾದ್ರೇನು ಒಳ್ಳೆ ಹೆಣ್ಮಗಳಾದರೆ ಅದೇ ಅದ್ಭುತ ಅಲ್ವಾ, ಅದೇ ದೇವ್ರು ಕೊಟ್ಟವರ ಅಂದುಕೊಳ್ಳೋ ಎಷ್ಟೋ ತಾಯಿ ತಂದೆಯವರು ಇದ್ದಾರೆ. ಬಟ್ ಆ ಗುಣ ನಿಮ್ಗೆ ಆರಂಭದಲ್ಲಿ ಗೊತ್ತಾದರೆ ಮುಂದುವರಿಯೋದು ಅಥವಾ ಸ್ಟಾಪ್ ಮಾಡೋದು ನೀವು ಅವತ್ತೇ ಮಾಡ್ಬೋದಿತ್ತು. ಬಟ್ ನೀವು ಅದನ್ನು ಮಾಡಲೇ ಇಲ್ಲ. ನೀವೇನು ಅಂದ್ಕೊಂಡ್ರೆ ಮುಂದೆ ನೋಡ್ಕೊಳ್ಳೋಣ ಬಿಡು, ದುಃಖ ಬಿಡು, ನಿಮ್ಮ ಪಾಲಿಗೆ ದೇವರು ಇಷ್ಟಾದರೂ ಕೊಟ್ಟಿದ್ದಾನೆ ಅಂತ ಖುಷಿ ಪಡವ. ಇವತ್ತು ಅಲ್ಲಿ ಮಲಗಿರೋ ಆ ಹಿರಿ ಜೀವಗಳಿದ್ದಾವಲ್ಲ, ಅವ್ರಿಗೆ ಬೇಕಾಗಿರೋದು ಗೊತ್ತಿಲ್ಲ. ಅಲ್ದ್ರೆ ಅಲ್ಲಿ ಎಷ್ಟು ಜನ ಭಗವಂತನ ಕುರಿತು ಬೇರೇನು ಬೇಡ ಅನ್ನೋ ಸ್ಥಿತಿ ತಲುಪಿದ್ದಾರೋ ಗೊತ್ತಿಲ್ಲ. ಬಟ್ ಅಷ್ಟೋ ಇಷ್ಟು ಅವರೆಲ್ಲ ತಮ್ಮ ಮಕ್ಕಳ ಬರುವಿಕೆಗೋಸ್ಕರನೋ, ತಮ್ಮ ಮಕ್ಕಳು ಬಂದು ನಮ್ಮ ಒಂಚೂರು ಸೇವೆ ಮಾಡಲಿ ಅಂತನೋ, ಅವ್ರ ಮುಖ ನೋಡ್ಲಿಕ್ಕೂ ಅವ್ರ ಮಾತು ಕೇಳಲಿಕ್ಕೂ ಕಾಯ್ತಾ ಇರ್ತಾರೆ. ಅವರೆಲ್ಲರೂ ಸಂತೋಷಕ್ಕೆ ನೀವು ಅಲ್ಪ ಸ್ವಲ್ಪ ಕಾರಣರಾಗಿದ್ದೀರಿ ಅಂದರೆ ಇಂಥ ಪರಮ ಪವಿತ್ರವಾದ ಕೆಲಸ ನಿಮಗೆ ಸಿಕ್ಕಿದೆ, ಜೊತೆಗೆ ಸಂಬಳ ಸಿಕ್ಕಿದೆ, ಜೊತೆಗೆ ಒಂದು ಏನು ಯಾರನ್ನೂ ₹1 ಕೇಳ್ದಂಗೆ, ಯಾರ ಕಾಲ್ದಡಿಗೂ ಹೋಗದಂಗೆ ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ತಂದೆ ತಾಯಿ ಹೌದು ಇದ್ದರೆ ಏನೋ ನಮ್ಮ ದುಃಖ ಹಂಚಿಕೊಳ್ಬೋದು ಅಂತ ಇರ್ಬೋದು. ಬಟ್ ಇವತ್ತೇನಮ್ಮ ತಂದೆ ತಾಯಿಗಳ ತಲೆ ತಗ್ಗಿಸೋವಂತಹ, ತಂದೆ ತಾಯಿಗಳನ್ನು ಸ್ಟೇಷನ್ನಿಗೆ ಕಳಿಸಿ ತಂದೆ ತಾಯಿಗಳನ್ನು ಊರಿನವ್ರ ಮುಂದೆ ಮಾನಹಾರಾಜು ಮಾಡೋ ಮಕ್ಳುಗಳೇ ಜಾಸ್ತಿ ಆಗಿದೆ. ಹಾಗಾಗಿ ನನ್ಗಂತೂ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ, ಏನಂತ ಗೊತ್ತಿಲ್ಲ. ಅವನ್ಗಾದ್ರೆ ತಂದೆ ತಾಯಿ ಅಕ್ಕ ಎಲ್ಲರೂ ಇದಾರಣ್ಣ, ಅವ್ನ್ಗ ಅವ್ರ ಬೆಲೆ ಗೊತ್ತು ಏನಂತ, ಅವ್ನ್ ಚೆನ್ನಾಗಿರ್ಲಿ ಅಂತ ಅಷ್ಟೇ ನನ್ ಬಯಸೋದು. ನೆನ್ಪಾದಾಗ ಒಂಥರ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಅಣ್ಣ. ಆಗುತ್ತೆ ದುಃಖ ಆಗುತ್ತೆ, ಏನು ಮಾಡ್ಲಿಕ್ಕಾಗಲ್ಲವ. ಆದರೆ ದಯವಿಟ್ಟು ತಾಯಿ ಈ ಸಾವಿನ ಯೋಚನೆಯಿಂದ ಹೊರಗಡೆ ನೋಡವ್ವ. ಈ ಥರದ ದುಃಖವನ್ನು ನೀನು ಇದೇ ಪ್ರೇಮದ ವಿಚಾರದಲ್ಲಿ ಇದು ಮೊದಲಾಗಿರ್ಬೋದು, ಆದರೆ ಬಹಳ ಹಿಂದೆಯೂ ಕೂಡ ಬದುಕೆ ಬೇಡ ಅಂತ ನಿಂಗೆ ತುಂಬ ಸಾರಿ ಅನಿಸಿದೆ, ಹೌದಲ್ಲ? ನಿಮ್ಮ ತಾಯಿ ನೋವು ಕೊಟ್ಟಾಗ, ಬೇರೆ ಬೇರೆ ಮಾತುಗಳು ಬಂದಾಗೆಲ್ಲ ನಿನಗೆ ಅನಿಸಿದೆ. ಅಂದರೆ ಅವತ್ತು ಅನಿಸಿದಾಗ ಬದುಕು ಮುಗ್ದಿಲ್ಲ, ಅದನ್ನು ದಾಟ ಬಂದಿದ್ದೀಯ ಇಂಥ ಎಷ್ಟು ದಾಟ ಬಂದಿದೆಯಾ. ಅಂದರೆ ಇದು ಒಂದು ನೋವು, ಬಟ್ ಬೇರೆ ಕಾರಣಕ್ಕೆ ಇದು ಒಂದು ನೋವು, ಇದನ್ನು ದಾಟುತ್ತೀಯ. ಆದರೆ ಜೀವಂತವಾಗಿರುವ ಸಂಕಲ್ಪ ಮಾಡು. ರಾಮ ಬರ್ತಾನೆ, ಹೇಗೆ ಲಂಕೆಯಿಂದ ರಾವಣನನ್ನು ಮತ್ತೆ ಅಯೋಧ್ಯೆಗೆ ಕರ್ಕೊಂಡು ಬಂದು, ಹಾಗೆ ಮತ್ತೆ ನಿನ್ನ ಬದುಕಿನ ಒಳ್ಳೆ ಸಮಯ ಅನ್ನೋ ರಾಮ ಬರ್ತಾನೆ, ಮತ್ತೆ ನಿನ್ನನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾನೆ. ಆದರೆ ಈ ಕಷ್ಟದ ಸಮಯದಲ್ಲಿ ಪ್ರಾಣ ತೊರೆಯುವ ಅಥವಾ ದೇಹ ತೊರೆಯುವ, ಸಾವಿಗೆ ಶರಣಾಗುವ ಯೋಚನೆಗಳಿದ್ದಾವಲ್ಲ, ಅಯ್ಯೋ ತಾಯಿ, ಐಸಿಯುವಿನಲ್ಲಿ ಮಲಗಿರೋ ಎಷ್ಟೋ ನಿನ್ನ ವಯಸ್ಸಿನ ಇನ್ನೇನು ಆಕ್ಸಿಡೆಂಟೋ ಇನ್ನೇನೋ ಆಗಿ ಸಾವು ಬದುಕಿನ ನಡುವೆ ಹೋರಾಡ್ತಿರೋ ಅವ್ರಿಗೆ ಗೊತ್ತು ಪ್ರಾಣದ ಬೆಲೆ ಏನು ಅಂತ. ಅವರಿಗೆ ಈಗ ಐಸಿಯುನಲ್ಲಿ ಯಾವುದೋ ಒಬ್ಬ ನಿಂತರ ಒಂದು ಹುಡುಗಿ ಮಲಗಿಬಿಟ್ಟಿದ್ದಾಳೆ, ಅವಳು ಲವ್ ಮಾಡಿದ್ಲು, ಬಟ್ ಏನೋ ಆಕ್ಸಿಡೆಂಟೋ ಏನೋ ಆಗಿ ಐಸಿಯು ಸೇರಿಬಿಟ್ಟಿದ್ದಾಳೆ, ಸಾಯೋಕ್ಕೆ ಸ್ಥಿತಿಲಿದ್ದಾಳೆ. ಏನವ್ವ ನಿನಗೆ ನಿನ್ನ ಬಾಯ್ ಫ್ರೆಂಡ್ ಬೇಕಾ ಜೀವ ಬೇಕಂದ್ರೆ ಮೊದಲು ಏನು ಕೇಳ್ತಾಳೆ ಅವಳು? ಏನು ಕೇಳ್ತಾಳೆ? ಜೀವ ಕೇಳ್ತಾಳೆ. ಯಾಕೆ ಕೇಳ್ತಾಳೆ? ಯಾಕೆ ಕೇಳ್ತಾಳವ್ವ? ಜೀವ ಇದ್ರೆ ಉಳಿದಿದ್ದೆಲ್ಲ ಬಿಡು, ಅಳೋದು ಬಿಡು, ಅದನ್ನ ನಿಲ್ಸು, ಅದರಿಂದ ಪ್ರಯೋಜನ ಇಲ್ಲ. ದೊಡ್ಡ ಕನಸು ಕಾಣು, ಬದುಕನ್ನು ಕಟ್ಟುಕೋ, ಚೆನ್ನಾಗಿ ಸೇವಿಂಗ್ಸ್ ಮಾಡಿ ಅಥವಾ
4 ಕಾಸು ಉಳಿತಾಯ ಮಾಡಿಕೊಂಡು ನೀನು ಫಿನಾನ್ಷಿಯಲಿ ಸ್ಟೇಬಲ್ ಆಗಿ ನೀನು ಸ್ವಾವಲಂಬಿಯಾಗಿ ಬದುಕು ತೋರಿಸು. ಇನ್ನೂ ಒಂದು 2, 3, 4 ಅಥವಾ ಮಿನಿಮಮ್ ನಿನ್ನ 25ರವರೆಗೂ ಈ ಪ್ರೀತಿ ಪ್ರೇಮ ವಿಚಾರ ಸವಾಸಕ್ಕೆ ಹೋಗಬೇಡ. ಮೊದಲು ಕೇಳಿಸ್ಕೋ, ಜಗತ್ತನ್ನ ಸುತ್ತಮುತ್ತಲಿನ ಸಮಾಜವನ್ನು ನೋಡು. ಯಾರ್ಯಾರು ಹೆಂಗೆ, ಯಾರ್ಯಾರ ಮಾತುಗಳು ಬಣ್ಣದಾಗಿರ್ತವೆ, ಇಂದೊಂದು ಮುಂದೊಂದು ಹೆಂಗಿರ್ತಾರೆ, ಜಾತಿ ಅದು ಇದು ಅನ್ನೋ ಕಾರಣಕ್ಕೆ ಏನೇನು ತಾರತಮ್ಯಗಳು, ಕೊಟ್ಟು ಮಾತನ್ನು ಹೇಗೆ ತಪ್ಪುತ್ತಾರೆ. ನಾವು ಹೇಗಿರಬೇಕು, ನಾವು ಬಕ್ರ ಆಗಬಾರ್ದು, ನಾವೆಲ್ಲರನ್ನೂ ನಂಬಿಕೊಂಡು ನಮ್ಮ ಜೀವನವನ್ನು ಅವ್ರ ಮೇಲೆ ಹಾಕ್ಬಿಟ್ಟು ನಮ್ಮ ಸಂತೋಷವನ್ನು ಅವರಿಂದ ಪಡ್ಕೊಳ್ಳುವಷ್ಟು ಮೂರ್ಖಳಾಗಬಾರ್ದು. ನೀನು ಲೋಕದ ದರ್ಶನವನ್ನೇ ಮಾಡಿಲ್ಲ, ಆಗಲೇ ಇದ್ರೊಳಗೆ ಬಿದ್ದೋಗಿದ್ದೆ, ಹೌದಲ್ಲ? ಅದೇ ಒಂದು 25-26 ಹಂತಕ್ಕೆ ಹೋದಾಗ ನಿನಗೆ ಯಾರ್ಯಾರು ಹೆಂಗೆ, ಯಾರ್ಯಾರು ಎಂದೊಂದು ಮುಂದೊಂದು ಮಾತಾಡ್ತಾರೆ, ಯಾರ್ಯಾರು ಕೊಟ್ಟು ಮಾತನ್ನು ತಪ್ಪುತ್ತಾರೆ, ಅವ್ರವ್ರ ಸುಖಕ್ಕೋಸ್ಕರ ಏನು ವೇಷ ಹಾಕ್ಲಿಕ್ಕೂ ತಯಾರಿರ್ತಾರೆ, ಇಲ್ಲಿ ನಾನು ಹೆಂಗಿರಬೇಕು, ಇದೆಲ್ಲ ಗೊತ್ತಾದ ಮೇಲೆ ಯಾರೋ ಬಂದು ನಿನಗೆ ಪ್ರಪೋಸ್ ಮಾಡಿದ್ರು ನೀನು ಬೀಳಲ್ಲ. ಯಾಕೆ? ಅವಾಗ ಅಯ್ಯೋ ನಂಗೆ ತಂದೆ ತಾಯಿ ಇಲ್ಲ, ಅಯ್ಯೋ ನಂಗೆ ಆ ಪ್ರೀತಿ ಇಲ್ಲ, ಈ ಪ್ರೀತಿ ಇಲ್ಲ ಅನ್ನೋ ಸೆಂಟಿಮೆಂಟ್ ಅವತ್ತಿಗಿರಲ್ಲ. ಯಾಕಂದರೆ ನೀನು ಜಗತ್ತು ನೋಡ್ಬಿಟ್ಟಿರ್ತೀಯ, ಇಲ್ಲಿ ಯಾರೂ ಇಲ್ಲ, ನಾವು ಚೆನ್ನಾಗಿದ್ದರೆ ಎಲ್ಲ ಅನ್ನೋ ಸತ್ಯ ನಿನಗೆ ಗೊತ್ತಾಗ್ಬಿಟ್ಟಿರುತ್ತೆ. ಆಗ ಯಾರೋ ಒಬ್ಬ ಬಂದು ಪ್ರಪೋಸ್ ಮಾಡಿದ್ರು ಕೂಡ ವೆಯ್ಟಿಂಗಲ್ಲಿ ಇಡ್ತೀಯ, ಇದು ಹೇಳ್ತೀನಿ ನಾನು ಈಗಲೇ ಏನು ಹೇಳಲ್ಲ ಅಂತೀಯ. ಇಲ್ಲ, ಅಯ್ಯೋ ನನಗೆ ಯಾರೂ ಇಲ್ಲ, ನನಗೆ ಯಾರೂ ಪ್ರೀತಿ ಕೊಡೋರಿಲ್ಲ ಅಂದರೆ ಈ ಎಮೋಷ್ನಲ್ ಬುದ್ಧಿಯಲ್ಲಿ ನೀನು ಇದ್ದೀಯ ಅಂದಾಗ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಅದನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಹುಟ್ಟುತ್ತಾರಂಥವ್ರು. ಯಾಕಂದ್ರೆ ಒಂಚೂರು ಪ್ರೀತಿ ತೋರಿಸಿದ್ರೆ ಅವಳು ಬಿದ್ದು ಹೋಗ್ತಾಳೆ, ನಾವು ಹೆಂಗೆ ಬೇಕು ಹಂಗೆ ಅವಳ ಜೊತೆ ಇರ್ಬೋದು ಅಂತ ಅನ್ಸಿದ್ರೆ ಅವನು ಬೀಳ್ತಾನೆ ಅಥವಾ ಅವನು ಪ್ರಯತ್ನ ಮಾಡ್ತಾನೆ. ಮೊದಲು ಮುಖದಲ್ಲಿ ನನಗೇನು ಕೊರತೆ ಇಲ್ಲ, ನನಗೆ ಯಾರು ಇರಲಿ ಇಲ್ಲದೆ ಹೋಗಲಿ, ನಾನು ಚೆನ್ನಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ, ನನಗೆ ಯಾವ ಅತೃಪ್ತಿಯೂ ಇಲ್ಲ, ನನಗೇನು ಏನು ಅದು ತಂದೆ ತಾಯಿ ಪ್ರೀತಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ದುಃಖ ಇಲ್ಲ. ಯಾಕಂದರೆ ನೀನು ಮುಖದಲ್ಲಿ ಆ ದುಃಖವನ್ನು ತೋರಿಸಿದಷ್ಟು ಇನ್ನೊಬ್ಬರಿಗೆ ನೀನು ಆಹಾರ ಆಗ್ತೀಯ. ಕಾನ್ಫಿಡೆನ್ಸ್ ಆಗಿರಬೇಕು, ಚೆನ್ನಾಗಿದ್ದೀನಿ ಅನ್ನೋ ಥರ ಒಳಗಡೆ ನೋವಿರ್ಲವ, ಆದರೆ ಹೊರಗಡೆ ಸಮಾಜದಲ್ಲಿ ನಾನು ಚೆನ್ನಾಗಿದ್ದಿದ್ರಿ, ನನಗೇನು ದುಃಖ ಇಲ್ಲ, ಅಥವಾ ನಾನು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಇದ್ದೀನಿ, ಇಲ್ಲ ಅಂದರೆ ತುಳಿದಾಕ್ಬಿಡ್ತಾರೆ. ಹಾಗಾಗಿ ಸಿಕ್ಕಿರೋ ಕೆಲಸಕ್ಕೆ ಉಣ್ಣೋ ಆ ತಟ್ಟೆಗೆ ಮಣ್ಣು ಹಾಕ್ಕೊಂಡ್ರು ನನಗೆ ಸಿಕ್ಕಿರೋ ಕೆಲಸಕ್ಕೆ ಏನೋ ಹಿಂಗೆ ಕೊರ್ಗಿ ಏನೋ ರೋಗ ಬಂತು ಅಂದರೆ ನೋಡೋರು ಯಾರು ಇಲ್ಲವಾ? ಬೇಡ ಬಿಟ್ಬಿಡು. ಆ ಹುಡುಗನಿಗೆ ಫೋನ್ ಮಾಡೋದು, ಅದು ನಾಳೆ ಗೊತ್ತಾಗಿ ಅವನಿಗೆ ನಾಳೆ ತೊಂದರೆ ಆಗೋದು, ಅದೆಲ್ಲ ಆಗಬಾರ್ದಲ್ವೇ? ಹಾಗಾಗಿ ಆ ಹುಡುಗ ಎಲ್ಲೋ ಚೆನ್ನಾಗಿರ್ಬೇಕು ಅಂತ ಫೋನ್ ಮಾಡಿ ಹೇಳೋದಲ್ಲ. ಫೋನ್ ಮಾಡಿದ್ರೆ ಅವ್ನು ಚೆನ್ನಾಗಿರಲ್ಲ, ಕೆಟ್ಟೋಯ್ತಾನಷ್ಟೇ. ನಿನಗೂ ಒಂದು ಬದುಕಿರುತ್ತೆ, ಕಾಯು. ಏನು ಇದರಲ್ಲೇ ಮುಗುದಿಲ್ಲ, ಏನು ಇಲ್ಲಿಗೆ ಎಂಡ್ ಆಗಿಲ್ಲ, ಒಳ್ಳೆ ಬದುಕು ಸಿಗುತ್ತೆ. ನಾನು ಸ್ವಲ್ಪ ಬದುಕನ್ನು ಸಿಕ್ಕಿದವ್ರ ಜೊತೆ ಚೆನ್ನಾಗಿ ನಡೆಸಬೇಕಂದ್ರೆ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಸುತ್ತಮುತ್ತ ಜನ ಹೇಗಿದ್ದಾರೆ, ಜಗತ್ತು ಹೇಗಿದೆ, ಹೇಗೆ ಬದುಕಬೇಕು, ನಾಳೆ ಇವತ್ತು ನೋಡುವ ಯಾವ ಹುಡುಗನ ಮದುವೆ ಆಗಿ ಏನೇ ಆದರೂ ಕೂಡ ನಾಳೆ ಎತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನೀನು ಸ್ವಲ್ಪ ಹಿನ್ನೆಲೆ ಇಲ್ಲ, ಒಡ ಹುಟ್ಟಿದವ್ರಿಲ್ಲ, ಎತ್ತವ್ರಿಲ್ಲ, ಅದು ಇಲ್ಲ ಇದಿಲ್ಲ, ಈ ಸ್ವಲ್ಪ ಯಾಕೋ ಈ ಪರಿಸ್ಥಿತಿಲಿ ಇರೋದ್ರಿಂದ ನೀನು ಫಿನಾನ್ಷಿಯಲಿ ಸ್ಟೇಬಲ್ ಆಗಿ ನಿನ್ನ ಬದುಕನ್ನು ನೀನು ಸ್ವಾವಲಂಬಿಯಾಗಿ ಆ ಹಂತಕ್ಕೆ ಹಿಡಿತ ಸಾಧಿಸೋವರೆಗೂ ನಿನ್ನ ಬದುಕನ್ನು ನೀನು ಯಾರಿಗೂ ಅರ್ಪಿಸೋ ಹಾಗಿಲ್ಲ. ಇಲ್ಲಾಂದರೆ ಎಲ್ಲ ಕಿತ್ಕೊಂಡು ಕಳಿಸ್ಬಿಡ್ತಾರೆ. ನಿನಗೆ ಈ ಬುದ್ಧಿ ಇರಬೇಕು. ಯಾಕಂದರೆ ನಿನ್ನ ಹತ್ರ ಯಾರೋ ಏನೋ ನಿಂತ ಇರೋದು ಕಿತ್ಕೊಂಡು ಕಳಿಸ್ಬೇಕಾದ್ರೆ ಇಲ್ಲಪ್ಪ ಅವ್ರ ಅಣ್ಣ ತಮ್ಮದಿರವ್ರೆ, ಇಲ್ಲಪ್ಪ ಅವ್ರ ಅಪ್ಪ ಅಮ್ಮದಿರವ್ರೆ, ಇಲ್ಲಪ್ಪ ಅವ್ರ ಸಂಬಂಧಿಕರು ನಮ್ಮನ್ನು ಬಿಟ್ಟಾರ ಅನ್ನೋ ಭಯ ಯಾರಿಗೂ ಇರಲ್ಲ. ಯಾಕಂದರೆ ನಿನ್ನ ಹಿಂದೆ ಅಂತ ಯಾವ ಶಕ್ತಿನೂ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ಒಳ್ಳೆಯವ್ರ ರೀತಿ ನಟನೆ ಮಾಡಿ ನಿನ್ನ ಹತ್ರ ಇರೋದೆಲ್ಲ ಕಿತ್ಕೊಂಡು ಬರಿಗೈ ಮಾಡಿ ಚೊಂಬು ಕೊಟ್ಟು ಕಳಿಸ್ಬಿಡ್ತಾರೆ. ಹಾಗಾಗಿ ಸುಲಭವಾಗಿ ಯಾರನ್ನೂ ನೀನು ಅಲ್ಸಿ ಯಾರನ್ನೂ ನಂಬೇಡ ಅಂತ ಹೇಳಕ್ ಹೋಗಲ್ಲ. ಬಟ್ ತೀರಾ ಈ ಮಟ್ಟಿಗೆ ಈ ಹಿಂದೆ ಮಾಡ್ಕೊಂಡಿದೆಯಲ್ಲ, ಎಲ್ಲ ಸಮರ್ಪಣೆ ಮಾಡಿಬಿಟ್ಟು ಅಯ್ಯೋ ನಾನು ಬದುಕಿದ್ರೆ ಅವನ ಜೊತೆ ಇಲ್ಲ ಅಂದರೆ ನಾನು ಸಾಯ್ತೀನಿ, ಈ ಸ್ಥಿತಿಗೆ ಮೂರ್ಖಳಾಗ್ಯ ನಿನ್ನ ಕೊರಳಿಗೆ ತಾಳಿ ಕಟ್ಟಿದವನು ಮಾತ್ರ ನಿನ್ನವನು. ಆ ಕೊನೆ ಕ್ಷಣದವರೆಗೂ ಯಾರು ಹೆಂಗೆ ಬದಲಾಗ್ತಾರೋ ಗೊತ್ತಿಲ್ಲ. ಹಾಗಾಗಿ ತುಂಬ ಭ್ರಮೆಯಿಂದ ಹೊರಗಡೆ ಬಂದು ಅವ್ರ ಬದುಕು ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ, ಅದಕ್ಕೆ ಅಡ್ಡ ಹೋಗ್ಬೇಡ. ಹೋಗಲ್ಲ. ಹೋಗ್ಲವ, ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡು. ಬಟ್ ಈ ಕಾರ್ಯಕ್ರಮ ಅವ್ರು ಹೇಳಿದ್ದ, ಆ ಹುಡುಗ ಹೇಳಿದ್ದ? ಅಣ್ಣ ಅವರೇ ಹೇಳಿದ್ದಣ್ಣ ನನ್ಗೆ, ನಾನ್ ಸಾಯ್ಬೇಕು ನಾನಂತ ಅಂದಾಗ ಅವರೇ ನನ್ಗೆ ಹೇಳಿದ್ದು, ನೀನ್ ಇದನ್ನ ನೋಡು, ನಾನು ಅವ್ರನ್ನ ನೋಡು ನನ್ ಮನ್ಸು ಇವತ್ತಿಗೆ ಅಪ್ಪ ಅಮ್ಮಗೋಸ್ಕರ ಗಟ್ಟಿ ಮಾಡ್ಕೊಂಡಿರೋದು, ನೀನ್ ನೋಡು ಫಸ್ಟ್ ಅಂತ ಅವರೇ ನನಗ್ ಶೇರ್ ಮಾಡಿದ್ದಣ್ಣ. ಮೊನ್ನೆ ಫೋನ್ ಮಾಡ್ದಾಗೆ 3 ವರ್ಷ ಆದ್ಮೇಲೆ ಮೊನ್ನೆ ಫೋನ್ ಮಾಡಿರೋದಣ್ಣ ನಾನು. ಅವಾಗ ನಂಗೆ ಹೇಳಿದ್ದು, ಇವ್ರನ್ನ ನೋಡು ಬದುಕ್ಬೇಕು ಅಂತ ನಿನ್ಗೆ ಅನ್ಸುತ್ತೆ, ಫಸ್ಟ್ ಇದೆಲ್ಲ ನೋಡು ಅಂತಂದೇಳಿ ನನ್ಗೆ ಅವ್ರಣ್ಣ ಶೇರ್ ಮಾಡಿದ್ದು.
ಆಯ್ತು ಬಾ, ಆ ಹುಡುಗನಿಗೂ ಒಳ್ಳೇದಾಗಲಿ. ಬಟ್ ನೋಡಿ, ನಿಮ್ಮ ದೊಡ್ಡತನ ನನ್ನಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ. ನೋಡವ್ವ, ನಿಜವಾದ ಪ್ರೀತಿ ನೋಡು ತಾಯಿ, ಈ ದೇಹ ಶಾಶ್ವತ ಅಲ್ಲವ, ಎಲ್ಲ ಮಣ್ಣಾಗ್ತೀವಿ. ಆದರೆ ಆ ದೇಹದೊಳಗಡೆ ನಾವಿರುವಷ್ಟು ಸಮಯ ನಾವೇನೋ ಪಡ್ಕೊಳ್ಳಿಕ್ಕೆ ಹೋಗಿ ಅವ್ರ ಮನೆತನಗಳಿಗೆ ನಾವು ಮಣ್ಣಾಕಬಾರ್ದು. ಹ್ಞೂ ಅಣ್ಣ. ಈಗ ಅವ್ರ ತಂದೆ ತಾಯಿ ಹೇಳೋದು ಸರಿನೋ ತಪ್ಪೋ, ಜಾತಿ ಅಡ್ಡ ತರೋದು ಸರಿನೋ ತಪ್ಪೋ, ಅದು ಅವ್ರವ್ರ ಮನಸ್ಸಾಕ್ಷಿಗೆ ಬಿಡೋಣ. ಹ್ಞೂ ಅಣ್ಣ. ಆದರೆ ನೀವು ಇಷ್ಟೆಲ್ಲ ರಾದ್ಧಾಂತ ಮಾಡಿಕೊಂಡು ಹಿರಿಯರ ದ್ವೇಷ ಕಟ್ಕೊಂಡು ಮದುವೆ ಆದರೂ ಏನು ಚೆನ್ನಾಗಿರ್ಬೋದವ. ಹ್ಞೂ ಅಣ್ಣ. ಈಗ ಅವನು ಒಬ್ಬ ಮಗ ಇದ್ದಾರೋ, ಅಕ್ಕ ತಂಗಿದಿರು ಇದ್ದಾರೋ ಅದು ಬೇರೆ. ಬಟ್ ಒಬ್ಬ ಮಗನಾಗಿ ಅವ್ರ ತಂದೆ ತಾಯಿಗೆ ಏನೋ ಆಸೆ ಆಕಾಂಕ್ಷೆಗಳು ಇರ್ತವೆ. ಹ್ಞೂ ಅಣ್ಣ. ಹಿಂಗಾಗಿದೆ, ತೊಂದರೆ ಇಲ್ಲವ. ನೀವು ಯಾರಿಗೂ ನಿಮ್ಮನ್ನು ನೀವು ಏನು ಅಯ್ಯೋ ನಾನು ದುಃಖದಲ್ಲಿದ್ದೀನಿ ಆ ಥರ ಏನೂ ತೋರ್ಪಡಿಸ್ಕೊಳ್ಬೇಡಿ. ನೀವು ಚೆನ್ನಾಗಿದ್ದೀರಾ, ಒಳ್ಳೆ ಸಂಬಳ ಇದೆ, ಒಳ್ಳೆ ದುಡಿಮೆ ಇದೆ, ಒಳ್ಳೆ ಬದುಕಿದೆ, ಏನೋ ಒಂದು ಕಡೆ ಸೇವೆ ಮಾಡ್ತಾ ಇದ್ದೀರಿ. ಹಿಂಗೆ ಕಾಂಟ್ಯಾಕ್ಟ್ ಬೆಳೀತಾ ದೇವ್ರು ನಿಮ್ಮನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾನೆ, ಒಳ್ಳೆಯದಾಗುತ್ತೆ. ಆದರೆ ಈ ಮುಂಚೆ ಮಾಡಿಕೊಂಡಂತಹ ಆ ತಪ್ಪನ್ನು ಯಾವುದೇ ಒಬ್ಬ ಹುಡುಗ ಈ ನೋವಿನ ಸಮಯದಲ್ಲೇ ಇನ್ಯಾರೋ ಪರಿಚಯ ಆಗಿ ಅಥವಾ ನೀನು ಮಾಡ್ತೀಯ ಅಂತ ಹೇಳ್ತಿಲ್ಲವ, ಏನು ಹಣೆ ಬರ. ನಾನು ಕೇಳಿರೋ ಎಲ್ಲ ತುಂಬ ಕತೆಗಳಲ್ಲಿ ಹೆಣ್ಮಕ್ಳು ಎಡವಟ್ಟು ಮಾಡ್ಕೊಂಡು ಇಲ್ಲಿ ನೊಂದಿರ್ತಾರೆ, ಇಲ್ಲೇನೋ ಬ್ರೇಕಪ್ ಆಗಿರುತ್ತೆ. ಆ ನೋವಲ್ಲಿ ಯಾರೋ ಸಮಾಧಾನ ಮಾಡ್ಲಿಕ್ಕೆ ಒಬ್ಬ ಸಿಕ್ಬಿಡ್ತಾನೆ. ಅಲ್ಲಿ ಏನೋ ಸಮಾಧಾನ ಸಿಕ್ತು ಅಂದ್ಕೊಂಡು ಹಂಗೆ 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 ಆಗಿ ಇಲ್ಲೇನು ಎಡವಟ್ಟು ಮಾಡಿದ್ಲು ಮತ್ತು ಅದೇ ಎಡವಟ್ಟು ಅಲ್ಲೂ ಮಾಡ್ತಾಳೆ. ಯಾಕೆ ಮಾಡ್ದವ ಅಂದರೆ ಅಯ್ಯೋ ನನಗೆ ಅವ್ನು ನೆಮ್ಮದಿ ಕೊಟ್ಟ, ಸಮಾಧಾನ ಕೊಟ್ಟ ಅಂತೇಳಿ ಅವಳು. ಮತ್ತು ಅದು ಆ ನೋವು ಮರೆಸ್ಲಿಕ್ಕೆ ಇನ್ನೊಬ್ಬ. ನೋಡಿ ಹಿಂಗೆ ಆಗುತ್ತವೆ. ಬರ್ತಾರೆ ಅವ್ರು, ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ತಾರೋ, ಕೆಟ್ಟದ್ದಾಗ ಬರ್ತಾರೋ, ನಾವೆಲ್ಲರನ್ನೂ ಒಂದೇ ಥರ ಅಳಿಯೋಕ್ಕಾಗಲ್ಲ. ನಮ್ಮ ಹಿಡಿತದಲ್ಲಿ ನಾವಿದ್ದರೆ ಬರೋರು ಏನು ಇಟ್ಕೊಂಬರೋ ನಮಗೇನು. ಹಾಗಾಗಿ ಮಳೆ ಬರೋದನ್ನು ನಾನು ತಡೆಯೋಕ್ಕಾಗಲ್ಲ. ಆದರೆ ನೆನೆದಂಗೆ ಕೊಡೆ ಇಟ್ಕೊಂಡು ನಡೆಯೋ, ಏನು ಛತ್ರಿ ಇಟ್ಕೊಂಡು ಅಂಬ್ರೆಲ್ಲ ಇಟ್ಕೊಂಡು ನಡೆಯೋದು ನಾನು ಕಲಿಬೇಕು. ಅಯ್ಯೋ ಮಳೆ ಬರಬಾರ್ದಲ್ವಾ ಗುರುಗಳೇ, ನಾನು ನೊಂದಿರೋಳು ಮೊದಲೇ, ನನಗೆ ಯಾಕೆ ಮಳೆ ಅಥವಾ ಯಾಕೆ ಬರ್ತಾರೆ ಇವರು? ಬರ್ತಾರವ, ಅವ್ರ ಜಗತ್ತಿರೋದೇ ಹಾಗೆ. ನಾನು ರಿಪ್ಲೈ ಕೊಟ್ಟರೆ ತಾನೇ ಅದು ಮುಂದುವರಿಯೋದು. ಹಾಗಾಗಿ ಸಾಯುವ ಯೋಚನೆ ಬಿಡು. ಇನ್ನೂ ಸಮಯ ಹೋಗ್ತಾ ಹೋಗ್ತಾ ಈ ಪ್ರಕೃತಿಗೆ ಒಂದು ಎಲ್ಲವನ್ನ ಮರೆಸುವ ಶಕ್ತಿ ಇದೆಯವ. ಈ ಹಿಂದೆ ನಿನ್ನ ತಾಯಿ ಬೈದಿದ್ದು, ಈ ಹಿಂದೆ ಏನೋ ಅಂದಿದ್ದು, ಈ ಹಿಂದೆ ಯಾರೋ ನಿನಗೆ ಬೇಕಾಬಿಟ್ಟಿಯಾಗಿ ಮಾತಾಡಿದ್ದು, ಇವತ್ತು ನಿನ್ನ ಹೃದಯದಲ್ಲಿ ಅದು ನೆನಪಿರ್ಬೋದು. ಬಟ್ ಮೊದಲಷ್ಟು ನೋವಿಲ್ಲ ಇವತ್ತಿಗೆ. ಅಂದಿದ್ದ ದಿನ, ಅಂದಿದ್ದ ಬೆಳಿಗ್ಗೆ, ಅಂದಿದ್ದ ಮಾರನೇ ದಿನ, ಅಂದಿದ್ದ ಒಂದು ತಿಂಗಳಿಗೆ ಕಾಲಕ್ರಮೇಣ ಆ ನೋವು ಹೆಂಗೆ ಕಡಿಮೆ ಆಗ್ತಾ ಬಂತ. ಅದು ಪ್ರಕೃತಿಗೆ ಒಂದು ಗುಣ ಇದೆ, ದೇಹದಲ್ಲೇ ನಮಗೆ ದೇವರ ಆ ಶಕ್ತಿ ಇಟ್ಟಿದ್ದಾನೆ. ಯಾವುದೇ ಆಗಲಿ, ಈಗ ಒಂದು ಏನು ತಂದೆ ಕಳ್ಕೊಂಡಿರೋ ಮಗಳು ತಂದೆ ಹೆಣದ ಮುಂದೆ ಒದ್ದಾಡ್ತಿರ್ತಾಳೆ. ಅಯ್ಯೋ ಅಪ್ಪ ಬಿಟ್ಟು ಹೋದೆ, ನಮ್ಗೆ ಇನ್ಯಾರು ಗತಿ, ಅಥವಾ ನಿನ್ನಂಥವ್ನು ಕಳ್ಕೊಂಡು ನಾವು ಅನಾಥವಾದು, ಹಂಗೆ ಹಿಂಗೆ ಅಂತ ಅಳ್ತಿರ್ತಾಳೆ. ಆ ಹೆಣ ಗುಂಡಿತಕ್ಕೆ ತಗೊಂಡೋಗಲ್ಲ ಹೋಗ್ಬೇಕು, ಮೇಲೆ ಎತ್ತಿದ್ರಂತೂ ಆ ಹುಡುಗಿ ಬಿದ್ದು ಅಳೋಕೆ ಶುರು ಮಾಡ್ತಾಳೆ. ಗುಂಡಿತಕ್ಕೆ ಹೋದಾಗ ಇನ್ನೂ ಅಳ್ತಾಳೆ. ಮುಚ್ಚಿ ಆದಮೇಲೆ ಸ್ವಲ್ಪ ದುಃಖ ಕಡಿಮೆ ಆಗುತ್ತೆ. ಅಂದರೆ ಹೆಣ ಮುಚ್ಚಿ ಮಣ್ಣು ಮಾಡಾದ್ಮೇಲೆ ಸ್ವಲ್ಪ ದುಃಖ ಕಡಿಮೆ ಆಗುತ್ತೆ. ಮನೆಗೆ ಬರಬೇಕಾದ್ರೆ ಇನ್ನೂ ಕಡಿಮೆ ಆಗುತ್ತೆ. 1 ವರ್ಷ ಆದಮೇಲೆ ಕಡಿಮೆ ಆಗೇ ಬಿಟ್ಟಿರುತ್ತೆ. ಹಾಗೆ ಯಾವ ದುಃಖವೂ ಶಾಶ್ವತವಲ್ಲ, ಮೊದಲಂಗಿರುತ್ತೆ. ನೀನು ಅದನ್ನೇ ತುಂಬ ಸಾಧಿಸ್ಲಿಕ್ಕೆ ಹೋಗಬೇಡ. ತುಂಬ ಅದು ಮಗ್ಗೆ ಸಾಯೋದು ಅದು ಇದು ಇಲ್ಲವ. ಸುತ್ತಮುತ್ತಲಿರೋರು ಸೇವೆ ಮಾಡೋ ಅವಕಾಶ ದೇವರು ಕರ್ಮ ಕಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾನ, ಅದನ್ನು ಮಾಡು. ದೇವ್ರು ಚೆನ್ನಾಗಿಡ್ಲಿ. ಟೈಮ್ ಊಟ ಮಾಡು. ಏನಾದರೂ ಅಂಥ ದುಃಖ ಹಂಚ್ಕೊಳ್ಬೇಕು ಅಂದರೆ ಕಾರ್ಯಕ್ರಮ ಇದೆ, ಯಾರು ಇಲ್ಲ ಅಂದ್ಕೊಂಬೇಡ. ಬಣ್ಣನಾಗ ತಮ್ಮನಾಗ ನಾನಿದ್ದೀನಿ, ನನ್ನ ಜೊತೆ ಮಾತಾಡು ಆಯ್ತಾ? ನಂಬರ್ ಸೇವ್ ಮಾಡಿಕೊಂಡು ನೀನು ಆಗ ಕರೆ ಮಾಡ್ತಾಯಿ ಆಯ್ತಾ? ಶುಭವಾಗ್ಲಿ. ಯೋಚನೆ ಬಿಡ್ಬೇಕು. ಒಳ್ಳೇದಾಗ್ಲವ, ಶುಭವಾಗ್ಲಿ. ಆ ಹಿರಿಯರ ಆಶೀರ್ವಾದದಿಂದ ನಿನ್ನ ಬದುಕು ನಾಳೆ ಒಳ್ಳೆಯವ್ರ ಬದುಕು, ಒಳ್ಳೆಯವರು ಸಿಕ್ಕಿ ನಿನ್ನ ಜೀವನ ಬಂಗಾರವಾಗ್ಲಿ. ಶುಭವಾಗ್ಲಿ ತಾಯಿ. ನೋಡಿ ಪಾಪ ಆ ತಾಯಿ ತಂದೆ ಪಾಪ ಈಕೆಗೆ ನೋವು ಕೊಟ್ಟಿರ್ಬೋದೇನೋ, ಆದರೆ ಎಲ್ಲೋ ಬಿದ್ದಿದ್ದ ಮಗುವನ್ನು ಕರ್ಕೊಂಡು ಬಂದು ಸಾಕಿದ್ದಾರಲ್ಲ, ಅದಕ್ಕೆ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನೋಡುವ, ನಾನು ಹೇಳೋದು ನನ್ನ ತಾಯಿ ಹೆಂಗಂದ್ಬಿಟ್ರು ಹಿಂಗಂದ್ಬಿಟ್ರು ಅಂತ ಅನ್ನೋದಕ್ಕಿಂತ ತಂದು ಸಾಕಿ ಇಲ್ಲಿವರೆಗೂ ಬೆಳೆಸಿದ್ದಾರಲ್ಲ ಅಷ್ಟೇ ಸಾಕು. ನೀವು ಪಾಸಿಟಿವ್ನು ನೆನ್ಪಿಟ್ಕೊಳ್ಬೋದು, ನೆಗೆಟಿವ್ನು ನೆನ್ಪಿಟ್ಕೊಳ್ಬೋದು. ಅಯ್ಯೋ ನನ್ನನ್ನು ಹಿಂಗೆ ಅಂದ್ಬಿಟ್ರು, ಯಾರಿಗೋ ಹುಟ್ಟಿದ ಮಗಳು ಅಂತ ಅಂದ್ಬಿಟ್ರು, ಅಥವಾ ನನಗೆ ತಾರತಮ್ಯ ಮಾಡಿಬಿಟ್ರು, ಇದನ್ನು ನೆನ್ಪಿಟ್ಕೊಂಡು ಕೊರಗಬಹುದು. ಅಯ್ಯೋ ಇವತ್ತಿಗೆ ಏನಾದರೂ ಅಂದ್ಲಪ್ಪ, ಅವತ್ತೆಲ್ಲೋ ಬಿದ್ದಿದ್ದವಳನ್ನ ಕರ್ಕೊಂಬಂದು ಮನೇಲಿ ಊಟ ಹಾಕಿ ಸಾಕಿದ್ದಾರೆ. ಇವತ್ತು ನಾನು ದುಡ್ಕೊಂಡು ನಾನು ಬದುಕನ್ನು ಇವತ್ತು ನೋಡ್ಕೊಳ್ಬೋದು. ಆದರೆ ಅವತ್ತು ಅಲ್ಲೆಲ್ಲೋ ಬಿದ್ದಿದ್ದಾಗ
ಆ, ಆಮ್, ಮಗುವಾಗಿದ್ದಾಗ ತಂದು ಸಾಕಿದ್ರಲ್ಲ, ಆ ಒಳ್ಳೆ ವಿಚಾರಕ್ಕೆ ನೀನು ಕೃತಜ್ಞತೆ ಹೇಳ್ತೀಯೋ ಅಥವಾ ಆನಂತರ ನನ್ನನ್ನು ತಾರತಮ್ಯ ಮಾಡಿದ್ರು ಅಂತ ಅಥವಾ ದುಃಖ ಪಡ್ತೀಯೋ, ಅದು ನಿನಗೆ ಬಿಟ್ಟಿದ್ದು. ಅದಕ್ಕೆ ಯೋಚನೆಗಳು ಬಹಳ ಮುಖ್ಯ ಅನ್ನೋದು. ಒಂದು ಘಟನೆಯನ್ನು ನಾನು ಹಸಿರಾಗಿಯೂ ನೋಡ್ಬೋದು ಅಥವಾ ಒಣಗೋಗಿರೋ ಥರ ಬತ್ತಿ ಹೋಗಿರೋ ಹಾಗೆಯೂ ನೋಡ್ಬೋದು. ಹೇಗೆ ನೋಡಬೇಕು ಅದು ನಮ್ಮ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು ಅಲ್ವಾ? ಹಾಗೂ ನೋಡು, ಅವ್ರದ್ದು ಕರ್ಕೊಂಬಂದು ಸಾಕಿದ್ರು ಪುಣ್ಯ ಅಂದುಕೊಂಡು ನೋಡು, ಅವ್ರು ನಿನ್ಗೆ ಒಳ್ಳೆಯದಾಗಿ ಕಾಣ್ತಾರೆ. ಇರಲಿ ಸಾಯೋ ಯೋಚನೆ ಬಿಟ್ಬಿಡವ, ಎಲ್ಲ ಒಳ್ಳೆಯದಾಗುತ್ತೆ.